ಚಲನಚಿತ್ರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಕಾರ್ಯಕ್ರಮ ಫಿಲ್ಮಿ ಚಿಟ್ ಚಾಟ್. ಬನ್ರಿ ನೋಡ್ರಿ, ನಾವು ಲವ್ ಮಾಡೋ ಸ್ಟೈಲ್ ಸ್ವಲ್ಪ ಕಲೀರಿ. ಆಮೇಲೆ ಇವನ್ ನಾನು ಇಂಡಸ್ಟ್ರಿಗೆ ಬರೋದಕ್ಕೆ ಮೊದಲು ತುಂಬ ಪ್ಯಾಷನ್ ಆಗಿ ನನ್ನ ಲೈಫ್ನ ನಾನು ಬದುಕ್ತಾ ಇದ್ದೆ. ನಮ್ಮ ತಂದೆಗೆ ಬಂದು ಕಂಪ್ಲೇಂಟ್ ಮಾಡೋದು, ಏನು ನಿನ್ನ ಮಗ ಮಾಡೋದು ನೋಡಿದ್ರೆ ಕೂಲಿ ಕೆಲಸ, ನೋಡಿದ್ರೆ ಒಳ್ಳೆ ಹೀರೋ ಥರ ಇರ್ತಾನೆ ಯಾವಾಗಲೂ ಅಂದ್ಬಿಟ್ಟು. ಜೊತೆಯಾಗಿ ನಡೆವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ ಈ ಕೈಯನು. ನಯನ ಮಧುರ ಮೌನ ಮಿಡಿವ ಹೃದಯ ಹಿರಿಮಾತೇಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ನಟ, ವೆರಿ ಹ್ಯಾಂಡ್ಸಮ್, ಲವ್ಲಿ ಸ್ಟಾರ್ ಪ್ರೇಮ್ ಅವರಿದ್ದಾರೆ. ಬನ್ನಿ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇಂಡಸ್ಟ್ರಿಯಲ್ಲಿ ಯಾವ ಥರ ಬಂದ್ರಿ ನೀವು ಸರ್? ಇಂಡಸ್ಟ್ರಿಗೆ ಬಂದಿದ್ದೆ ಆ್ಯಕ್ಚುಲಿ ನಾನು ಹೊಟ್ಟೆಪಾಡಿಗೋಸ್ಕರ ಬಂದಿದ್ದೆ. ಆ್ಯಕ್ಚುಲಿ ನನ್ನ ಮೊದಲು ಏನಂದರೆ ನನ್ನ ಕುಲಕಸಬು ಒಂದು ನೇಕಾರಿಕೆ. ನಾನು ವೀವರ್ ಆಗಿದ್ದೆ. ಸೊ ನಮ್ಮ ತಂದೆನೂ ವೀವರ್, ಆ ಕೆಲಸ ಮಾಡ್ತಾಯಿದ್ದೆ. ಅದಾದ ನಂತರ ಫ್ಯಾಕ್ಟ್ರಿ ಎಲ್ಲ ಲಾಸ್ ಆಗಿ ಎಲ್ಲ ಆಗಿ ನೆಕ್ಸ್ಟ್ ಏನು ಮಾಡೋದು ಅನ್ನೋ ಟೈಮಲ್ಲಿ ನಾನು ಸೀರಿಯಲ್ಗೆ ಬಂದೆ. ಸೊ ಸೀರಿಯಲ್ ಬಂದಿದ್ದ ಕೂಡಲೇ ಇದಕ್ಕೆ ನಾನು ಇದಾದೆ. ಆಮೇಲೆ ಇವನ್ ನಾನು ಇಂಡಸ್ಟ್ರಿಗೆ ಬರೋದಕ್ಕೆ ಮೊದಲು ತುಂಬ ಪ್ಯಾಷನ್ ಆಗಿ ನನ್ನ ಲೈಫ್ನ ನಾನು ಬದುಕ್ತಾ ಇದ್ದೆ. ಇದು ತುಂಬ ಬಡತನದಲ್ಲಿ ಇದ್ದಿದ್ದಾದ್ರೂ ನಾನು ಇದ್ದಿದ್ದು ಹೀರೋ ಥರನೇ. ನಾನು ಡ್ರೆಸ್ ಮಾಡ್ತಾ ಇದ್ದಿದ್ದು ಎಲ್ಲನೂ ಹೀರೋ ಥರನೇ. ಎಲ್ಲರೂ ಹೇಳ್ತಾಯಿದ್ರು, ನಮ್ಮ ತಂದೆಗೆ ಬಂದು ಕಂಪ್ಲೇಂಟ್ ಮಾಡೋದು, ಏನು ನಿನ್ನ ಮಗ ಮಾಡೋದು ನೋಡಿದ್ರೆ ಕೂಲಿ ಕೆಲಸ, ನೋಡಿದ್ರೆ ಒಳ್ಳೆ ಹೀರೋ ಥರ ಇರ್ತಾನೆ ಯಾವಾಗಲೂ ಅಂದ್ಬಿಟ್ಟು. ನನ್ನ ತಂದೆ ಹೇಳ್ತಿದ್ದು ಅಷ್ಟೇ, ನಾವು ಕೂಲಿ ಕೆಲಸ ಮಾಡಿದ್ರು ಏನೇ ಮಾಡಿದ್ರು ನನ್ನ ಮಗ ಹೀರೋನೇ. ಮೇ ಬಿ ಅವ್ರು ನಮ್ಮ ತಂದೆ ಕೊಡ್ತಾ ಇದ್ದ ಇನ್ಸ್ಪಿರೇಷನ್, ನನ್ನ ಮಗ ಹೀರೋನೇ ಅಂದಿದ್ದು ನನ್ನ ಹೀರೋ ಆಗಿ ಮಾಡಿಬಿಡ್ತದೆ. ಸೊ ಹಾಗಾಗಿ ನಾನು ಇಂಡಸ್ಟ್ರಿಗೆ ಬಂದಿದ್ದ ಕೂಡಲೇ ಇಟ್ಸ್ ಒಳ್ಳೆ ವೆಲ್ಕಮ್ ಸಿಕ್ತು. ಅಂದರೆ ಈಗ ಹೇಳ್ತಾ ಇರ್ತಾರೆ ಇಂಡಸ್ಟ್ರಿಗೆ ಬರಬೇಕಂದ್ರೆ ಗಾಡ್ ಫಾದರ್ ಇರಬೇಕು, ಮನಿ ಬ್ಯಾಕ್ಗ್ರೌಂಡ್ ಇರಬೇಕು ಎಲ್ಲ ಅಂತ. ಬಟ್ ನಾನು ಇಂಡಸ್ಟ್ರಿಗೆ ಬಂದಿದ್ದ ಕೂಡಲೇ ನನ್ನ ಕರ್ನಾಟಕದ ಜನತೆನೇ ನನಗೆ ಎಲ್ಲ ಗಾಡ್ ಫಾದರ್ಗಳಾಗೋರು, ಗಾಡ್ ಮದರ್ಸ್ ಆಗೋದ್ರು. ಸೊ ಐ ಆಮ್ ವೆರಿ ಲಕ್ಕಿ. ಆ ಟೈಮಲ್ಲಿ ಮಾಧ್ಯಮದವರಿಂದ ಹಿಡಿದು ನನ್ನ ಫ್ಯಾನ್ಸ್ ಕ್ರೇಜೇ ಉಟ್ಕೊಳ್ತು. ವಿಶೇಷವಾಗಿ ಹೆಣ್ಮಕ್ಳು ನನಗೆ ತುಂಬ ಫ್ಯಾನ್ಸ್. ಸೊ ಅವ್ರ ಪ್ರೀತಿ ಸಿಕ್ತು. ಆ್ಯಂಡ್ ಹಂಸಲೇಖ ಸರ್ ಅಂತವರ ಒಂದು ಮ್ಯೂಸಿಕಲ್ ಸಪೋರ್ಟ್ ಸಿಕ್ತು ನನಗೆ. ರತ್ನದ ಸರ್ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಇಮಿಡಿಯೇಟಾಗಿ ನನಗೆ ಜೊತೆಲಿ ದರ್ಶನ್ ಅವರ ಬ್ಯಾನರ್ ಸಿಕ್ತು. ದರ್ಶನ್ ತುಂಬ ಕ್ಲೋಸ್ ಫ್ರೆಂಡ್ ಅಂತ ಕೇಳಿದ್ರು. ಹೇಗೆ, ಯಾವ ಥರ ಫ್ರೆಂಡ್ಶಿಪ್ ನಿಮ್ಮಿಬ್ಬರ ಮಧ್ಯೆ? ಈ ಸಿನಿಮಾಯಿಂದನೇ ಸ್ಟಾರ್ಟ್ ಆಗಿದ್ದು, ಜೊತೆಲಿ ಮಾಡಬೇಕಾದ್ರೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಅವ್ರು ನನ್ನ ಕೇರ್ ಟೇಕ್ ಮಾಡೋದಿರ್ಬೋದು, ನಮ್ಮನ್ನು ಪ್ರೀತಿಸೋದಿರ್ಬೋದು. ಸೊ ಅದೆಲ್ಲನೂ ಕಾರಣ ಆಯಿತು. ಸೊ ಹಾಗಾಗಿ ಒಂದು ವಿಶೇಷವಾದಂಥ ಒಂದು ಬಾಂಡಿಂಗ್ ನಮ್ಮಿಬ್ಬರಲ್ಲಿ ಬೆಳ್ಕೊಳ್ತೀವಿ. ಓಕೆ, ಬೇರೆ ಇದಾರ ಇನ್ನಾರು ಫ್ರೆಂಡ್ಸ್ ಇದಾರ? ಎಲ್ಲರೂ ಇಂಡಸ್ಟ್ರಿನಲ್ಲಿ ಎಲ್ಲರೂ. ಸಾಮಾನ್ಯ ಈಗ ಒಬ್ಬರು ಆ್ಯಕ್ಟ್ ಮಾಡ್ತಾರೆ, ಇನ್ನೊಬ್ರು ಏನೋ ಒಂದು ಇದಿರುತ್ತೆ ಫ್ರೆಂಡ್ಶಿಪ್ಗಿಂತ ಇವರು. ಇಲ್ಲ ಮೇಡಮ್, ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಸ್ಪೆಷಲಾಗಿ ಆ ಥರ ಇಲ್ಲ. ಈಗ ಹೊರಗಡೆ ಅನ್ಕೊಳ್ಳೋರಿಗೆ ಮೋಸ್ಟ್ಲಿ ಆ ಥರ ಅನ್ಕೋಬೋದೇನೋ. ನಾವೆಲ್ಲರೂ ಒಟ್ಟಿಗೆ ಸಿಕ್ಕಿದ್ರೆ ನೀವು ನೋಡಬೇಕು, ಯಾವ ಸಂಭ್ರಮ ಇರ್ಬೋದು, ಆ ಫ್ರೆಂಡ್ಶಿಪ್ ಇರ್ಬೋದು, ಬಾಂಡಿಂಗ್ ಇರ್ಬೋದು, ತುಂಬಾ ಚೆನ್ನಾಗಿರ್ತೀವಿ ನಾವೆಲ್ಲ. ಬಟ್ ಹೊರಗಡೆ ನೋಡೋರು ಏನೇನೇನೋ ಕ್ರಿಯೇಟ್ ಮಾಡ್ಕೊಳ್ತಾ ಇರ್ತಾರೆ. ಇವ್ರನ್ನ ಕಂಡ್ರೆ ಅವ್ರಿಗೆ ಆಗಲ್ಲಂತೆ, ಅವ್ರನ್ನ ಕಂಡ್ರೆ ಇವ್ರಿಗೆ ಆಗಲ್ಲಂತೆ ಅಂತ. ಎಲ್ಲ ಸುಳ್ಳದು. ನಾವೆಲ್ಲ ಒಟ್ಟಿಗೆ ಒಂದು ಕಡೆ ಸೇರಿದಾಗ ಹಬ್ಬದ ವಾತಾವರಣ ಇರುತ್ತೆ. ಅಲ್ಲ, ನೀವು ಕೂಡ ಅದೇ ಥರ ಇದ್ದೀರಾ? ಅಫ್ಕೋರ್ಸ್, ನಾನು ಒಬ್ಬನೇ ಅಲ್ಲ, ಎಲ್ಲರೂ ಅದೇ ಥರ ಇದ್ದಾರೆ. ಹೌದು, ನಾನು ಒಬ್ಬನೇ ಅಲ್ಲ, ಇಂಡಸ್ಟ್ರಿನಲ್ಲಿ ಎಲ್ಲರೂ ಅದೇ ಥರ ಇದ್ದಾರೆ. ಎಲ್ಲರೂ ವೆರಿ ಫ್ರೆಂಡ್ಲಿ, ವೆರಿ ಡೌನ್ ಟು ಅರ್ತ್. ಯಾರಿಗೂ ಈಗೋ ಅವೆಲ್ಲ ಏನೂ ಇಲ್ಲ. ಅಂದರೆ ಅನ್ಕೊಳ್ಳೋರು ಏನೇನೋ ಅನ್ಕೊಳ್ತಾ ಇರ್ತಾರೆ. ಕರೆಕ್ಟ್, ಈಚೆ ಕಡೆ ಬೇರೆ ಥರ ಬಿಂಬಿಸ್ತಾ ಇರ್ತಾರೆ ಅಷ್ಟೇ, ಆ ಥರ ಅನ್ಕೊಳ್ತಾ ಇರ್ತಾರೆ. ನಮ್ಮಲ್ಲಿ ನಾವೆಲ್ಲನೂ ಚೆನ್ನಾಗಿದ್ದೀವಿ, ತುಂಬ ಖುಷಿಯಾಗಿದ್ದೀವಿ. ಓಕೆ, ನೆನಪಿರಲಿ ಬಂದಾಗಿಂದ ಇವತ್ತಿಗೂ ನಿಮ್ಮನ್ನು ರೆಕಗ್ನೈಸ್ ಮಾಡೋದು ನೆನಪಿರಲಿ ಪ್ರೇಮ್ ಅಂತಾನೆ. ಸೊ ಆ ಮಟ್ಟದಲ್ಲಿ ಒಂದು ಸಕ್ಸಸ್ ಆ ಮೂವಿಯಿಂದ ನಿಮ್ಗೆ ಸಿಕ್ಕಿದೆ ಅಲ್ಲ? ಆಮೇಲೆ ಈಗ ಆ ಮೂವಿ ಆದಮೇಲೆ ನೀವು ಸುಮಾರು ಮಾಡಿದ್ರಿ. ಚಾರ್ಮಿನಾರ್ ಇರ್ಬೋದು, ಪಲ್ಲಕ್ಕಿ, ಜೊತೆಯಲ್ಲಿ ಇದರಲ್ಲಿ ಯಾವುದು ಪಲ್ಲಕ್ಕಿಗೆ ನೀವು ಪ್ರೊಡ್ಯೂಸರ್ ಕೂಡ ಆದ್ರಿ? ಇಲ್ಲ, ನಾನು ಪ್ರೊಡ್ಯೂಸರ್ ಅಲ್ಲ. ಅದಕ್ಕೆ ಆ್ಯಕ್ಚುಲಿ ಪ್ರೊಡ್ಯೂಸರ್ ಹೆಸರು ಸಹ ಪರಮೇಶ್ ಅಂತ. ಸೊ ಹಾಗಾಗಿ ಮತ್ತೆ ಪ್ರೇಮ್ ಅಂತ ಇನ್ನೊಬ್ರು ಇದ್ರು, ಅವ್ರ ಫ್ರೆಂಡು. ಸೊ P2 ಪ್ರೊಡಕ್ಷನ್ ಅಂತ. ಪ್ರೊಡ್ಯೂಸರ್ ಹೆಸರು ಪ್ರೇಮೇ ಆಗಿರೋದ್ರಿಂದ ಕನ್ಫ್ಯೂಸ್ ಮಾಡ್ಕೊಂಡು, ಸೊ ವಿಕಿಪೀಡಿಯಾದಲ್ಲೂ ಮೋಸ್ಟ್ಲಿ ಸಮ್ ಮಿಸ್ಟೇಕ್ ಆಗಿದೆ ಅಷ್ಟೇ. ಓಕೆ, ಲವ್ಲಿ ಸ್ಟಾರ್ ಆಗಿದೆ ಯಾವಾಗ ಪ್ರೇಮ್? ಜೊತೆಯಲ್ಲಿ ಸಿನಿಮಾ ಮಾಡಿದಾಗ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದವರು ನನ್ನ ಕರೆದ್ಬಿಟ್ಟು, ಅಂದರೆ ಆಲ್ರೆಡಿ ನಂದು 2 ಲವ್ ಸ್ಟೋರಿಗಳು ಸೂಪರ್ ಡೂಪರ್ ಹಿಟ್ ಆಗಿದ್ದರಿಂದ
ಸೊ ಆಮೇಲೆ ತುಂಬ ಲವ್ ಸ್ಟೋರೀಸಲ್ಲೇ ಮಾಡ್ತಾ ಇದ್ದಿದ್ದರಿಂದ ಸೊ ಲವ್ಲಿ ಸ್ಟಾರ್ ಅಂತ ಅಲ್ಲಿಂದ ಹೆಸರು ಬಂತು. ಮೋಹಕ ತಾರೆ ರಮ್ಯಾ ಅವ್ರ ಜೊತೆ ನೀವು ಆ್ಯಕ್ಟ್ ಮಾಡಿ ರಮ್ಯಾ ಅವ್ರ ಜೊತೆ ಯಾವ ಥರ ಆಯ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಶಿ ವಾಸ್ ಅ ವೆರಿ ಪೀಕ್ ಆನ್ ದಟ್ ಟೈಮ್. ಯಾ ತುಂಬ ಟ್ರೆಂಡಿಂಗಲ್ಲಿದ್ದಂಥ ಹೀರೋಯಿನ್ನು. ಸೊ ನಾನು ಇನ್ನೂ ಹೊಸಬ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದು. ಸೊ ನನಗೆ ಅವರು ನನ್ನ ಜೊತೆಲಿ ಆ್ಯಕ್ಟ್ ಮಾಡೋದಕ್ಕೆ ಒಪ್ಕೊಂಡು ಕಾಲ್ ಶೀಟ್ ಕೊಟ್ಟು ನಮ್ಮ ಸಿನಿಮಾಗೆ ತುಂಬ ಹೆಲ್ಪ್ ಆಯ್ತದು ಜೊತೆಗೆ. ಆಮೇಲೆ ಸಬ್ಜೆಕ್ಟು ಸಹ ರಮ್ಯಾ ಅವ್ರನ್ನ ತುಂಬ ಡಿಮ್ಯಾಂಡ್ ಮಾಡ್ತಾ ಇದ್ದಿದ್ದರಿಂದ ಸೊ ಲಕ್ಕಿಲಿ ನಮ್ಗೆ ಅವ್ರು ಡೇಟ್ ಸಿಕ್ತು. ಸೊ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯಿತು. ನೀವು ಗಾಯಕರಂತ ಕೂಡ ಕೇಳಿದೆ. ನಾಟ್ ಪ್ರೊಫೆಷ್ನಲಿ ಅಲ್ಲ ಆದರೂ ಬಟ್ ಹಾಡೋದು ಅಂದರೆ ಇಷ್ಟ ನನಗೆ. ಹೌದಾ? ಅಟ್ಲೀಸ್ಟ್ ಒಂದು 2 ಲೈನ್ ಯಾವುದಾದ್ರು ಸಾಂಗ್ ಹಾಡ್ಬೋದಾ? ಹಾಡ್ಬೋದು, ಅದಕ್ಕೇನಂತ. ಯಾವುದಾದ್ರು ನಿಮ್ಗೆ ಯಾವ್ದು ಇಷ್ಟ ಹೇಳಿ? ನನಗೆ ನಿಮ್ಮ ಒಬ್ಬಿದೆ ಯಾವುದು? ಸುಮ್ಮನೆ ನಿಮ್ಗೆ ಸುಮ್ಮನೆ ಐ ಲೈಕ್ ಯು. ಸುಮ್ಮನೆ ಆ್ಯಕ್ಚುಲಿ ಅದು ಫೀಮೇಲ್ ವರ್ಷನ್. ಹೌದು, ಇಲ್ಲಾಂದ್ರೆ ಇದು ಕೂರಕ್ಕು ಕಳ್ಳಿ. ಇಡೀ ಮೈಸೂರನ್ನೇ ತೋರಿಸ್ಬಿಟ್ಟಿದ್ದೀರ ಅದರಲ್ಲಿ. ಅದರದೊಂದು ಫಸ್ಟು ಸ್ಟ್ಯಾನ್ಸ್ ಆಡ್ತೀನಿ. ಅರೆ ಯಾರ್ರೀ ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮನೆಯಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಬಿಸ್ಗುಟ್ಟೋರು, ಮೈಸೂರಂಥ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು, ಹಳೆ ರಾಜರು ಅಪ್ಪಣೆ ಇದ್ದು, ಪ್ರೀತಿ ಮಾಡೋಕ್ಕೆ ಜಾಗಗಳಿದ್ದು, ಕದ್ದು ಮುಚ್ಚಿ ಓಡಾಡ್ತಿರಲ್ರಿ, ಬನ್ರಿ ನೋಡ್ರಿ ನಾವು ಲವ್ ಮಾಡೋ ಸ್ಟೈಲ್ ಸ್ವಲ್ಪ ಕಲೀರೇ. ಸೂಪರ್. ಇದು ನಗುವ ನಯನ ಇನ್ನೂ ನೋಡ್ದಂಗಿದೆ ನೀವು ಹಾಡಿರೋದು. ನಗುವ ನಯನ ಎಲ್ಲನೂ ಹಾಡ್ತಾ ಇರ್ತೀನಿ. ಅದರಲ್ಲಿ ಯಾವುದಾದ್ರು 2 ಲೈನ್ಸ್? ಜೊತೆಯಾಗಿ ನಡೆವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ ಈ ಕೈಯನು, ಇನಿಯ ಜೊತೆಗೆ ಸಾಗಿ ಬರುವೆ, ಬಾನ ಎಲ್ಲೇ ದಾಟಿ ನಲಿವೆ, ನಗುವ ನಯನ ಮಧುರ ಮೌನ, ಮಿಡಿವ ಹೃದಯ ಹಿರೆ ಮಾತಿಕೆ. ನೈಸ್. ಥ್ಯಾಂಕ್ ಯು ಸರ್. ನಿಮ್ಮದು ಲವ್ ಮ್ಯಾರೇಜ್ ಅಂತ ಎಲ್ರಿಗೂ ಗೊತ್ತೇ ಇದೆ. ಎಷ್ಟೊಂದು 33 ಇಯರ್ಸ್ ಆಗಿದೆಯಾ? ಈಗ 24 ಇಯರ್ಸ್. 24 ಇಯರ್ಸ್. ಸೊ ಅವಾಗಿಂದ ಇವಾಗ ಕೂಡ ಅದೇ ಥರ ಇದ್ದೀರಾ. ಯಾಕಂದರೆ ನಾನು ಸುಮಾರು ಇನ್ಸ್ಟಾ ನೋಡ್ತಿರ್ತೀನಿ, ಎಲ್ಲದರಲ್ಲೂ ನೋಡಿ ಈಗ ಕೂಡ ಪೇರಲ್ಲೇ ಬಂದಿದ್ದೀರಾ. ವಾಟ್ ಈಸ್ ಅ ಸೀಕ್ರೆಟ್? ಅದು ಮತ್ತು ವ್ಯಾಲೆಂಟೈನ್ಸ್ ಡೇ ಹೆಂಗೆ ಸೆಲೆಬ್ರೇಟ್ ಮಾಡಿದ್ರು? ನೆನ್ನೆ ತಾನೇ ಆಗಿದೆ. ಎಲ್ಲರಿಗೂ ವರ್ಷಕ್ಕೊಂದ್ಸರಿ ವ್ಯಾಲೆಂಟೈನ್ಸ್ ಬರುತ್ತೆ. ಯಾ, ಬಟ್ ನಮಗೆ ದಿನನಿತ್ಯ ವ್ಯಾಲೆಂಟೈನ್ಸ್ ಡೇ ನಾವು ಸೆಲೆಬ್ರೇಟ್ ಮಾಡೋದು. ಖಂಡಿತ. ಸೊ ವರ್ಷಕ್ಕೊಂದ್ಸರಿ ಎಲ್ಲರೂ ಐ ಲವ್ ಯು ಹೇಳ್ಕೊಳ್ತಾರೆ, ಪ್ರಪೋಸ್ ಮಾಡ್ತಾರೆ, ಗ್ರೀಟಿಂಗ್ ಕಾರ್ಡ್ ಕೊಡ್ತಾರೆ. ಅದು ನಮ್ಮ ಡೈಲಿ ಲೈಫಲ್ಲಿ ರೊಟೀನಾಗಿ ಹೋಗಿದೆ ನಮಗೆ. ಸೊ ಹಾಗಾಗಿ ನಮ್ಗೆ ವರ್ಷಕ್ಕೊಂದ್ಸರಿ ಅಲ್ಲ, ಎವ್ರಿ ಡೇ ಇಸ್ ದ ವ್ಯಾಲೆಂಟೈನ್ಸ್ ಡೇ ಫಾಲ್ಸ್. ದಟ್ಸ್ ಟ್ರೂ. ಆ್ಯಂಡ್ ನೀವು ಕೇಳಿದಾಗ 24 ವರ್ಷ ಅದೇ ಹಾಗೆ ಅಂದರೆ ನಥಿಂಗ್ ಬಟ್ ಒಂದು ನಮ್ಮಿಬ್ಬರ ಮಧ್ಯದ ಪ್ರೀತಿ ಅನ್ನೋ ಒಂದು ಬಾಂಡಿಂಗ್ ತುಂಬ ಸ್ಟ್ರಾಂಗ್ ಆಗಿದೆ. ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಅದೆರಡೇ ವಿಚಾರ, ಅದು ಬಿಟ್ಟರೆ ಬೇರೆ ಏನಿಲ್ಲ. ನೀವೊಂದು ಇನ್ಸ್ಪಿರೇಷನ್ ಬೇರೆಯವ್ರಿಗೆ ಈ ಒಂದು ವಿಷಯದಲ್ಲಿ ಕೂಡ. ಆಟೋ ಇನ್ಸ್ಪಿರೇಷನ್ ಅಲ್ಲ, ನಾವು ಇನ್ನೊಬ್ಬರನ್ನ ಇನ್ಸ್ಪಿರೇಷನ್ ತೊಗೊಂಡು ನಾವು ಲೈಫ್ನ ಲೀಡ್ ಮಾಡ್ತಾ ಇದ್ದೀವಿ. ಈಗ ಈ ಥರ ಇದ್ದಾಗ ಬೇರೆಯವ್ರು ಇನ್ನೂ ಯಂಗ್ಸ್ಟರ್ಸ್ ಎಲ್ಲ ಇರ್ತಾರಲ್ಲ, ಅವ್ರಿಗೊಂದು ಇನ್ಸ್ಪಿರೇಷನ್. ಈ ಫೀಲ್ಡಲ್ಲಿ ಆ ಥರ ತುಂಬ ಕಮ್ಮಿ ಅಲ್ವಾ ಆ ರೀತಿಲಿ. ಆಮೇಲೆ ವಾಟ್ ಈಸ್ ದ ಸೀಕ್ರೆಟ್ ಬಿಹೈಂಡ್ ಯುವರ್ ಫಿಟ್ನೆಸ್ ಈಸ್ ನಥಿಂಗ್, ಡಯಟು, ವರ್ಕೌಟು. ಮನೆಯಲ್ಲೇ ನಿಂತು ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ. ಅವರಿಗೆ ಕ್ರೆಡಿಟ್. ಅಫ್ಕೋರ್ಸ್ ಅದೆಲ್ಲನೂ ಬಿಟ್ಟರೆ ಎನಿ ಟೈಮ್ ತುಂಬ ಖುಷಿಯಾಗಿರ್ತೀವಿ. ಯಾವುದು ಟೆನ್ಷನ್ ಇಟ್ಕೊಳ್ದೆ, ಅನ್ನೆಸೆಸರಿ ಕಮಿಟ್ಮೆಂಟ್ಸ್ ಇಟ್ಕೊಳ್ದೆ, ಸಕ್ಸಸ್ ಫೇಲ್ಯೂರ್ಗೆ ತಲೆ ಕೆಡಿಸ್ಕೊಳ್ದೆ, ತುಂಬ ಖುಷಿಯಾಗಿರೋದು ಯಾವುದು ಅನ್ನೋದನ್ನ ಯೋಚನೆ ಮಾಡ್ತಾ ಇರ್ತೀನಿ ಅವಾಗ. ಸೊ ದಟ್ಸ್ ದ ಸೀಕ್ರೆಟ್. ಸೊ ಅಂದರೆ ಏನು ಡಯಟ್ ಫುಡ್ ಯಾವ ಥರ ನಾವು ಅಟ್ಲೀಸ್ಟ್ ಕಲ್ತ್ಕೊಳ್ಳೋಣ ಅಂತ? ಏನಿಲ್ಲ, ಮನೇಲಿ ಸಿಂಪಲ್ ಫುಡ್. ನೀವೇನು ತರಕಾರಿ ಬೇಯಿಸ್ತೀರಾ, ನಾವು ಬೇಯಿಸೋದನ್ನು ನಾವು ಹಾಗೆ ರಾ ತಿಂತೀವಿ, ಸಲಾಡ್ಸ್ ಅಷ್ಟೇ. ಬಿಟ್ಟರೆ ಬೇರೆ ಏನಿಲ್ಲ. ಚಿಕನ್ ಏನು ನೀವು ತಿಂತೀರಾ ಫ್ರೈಡ್ ಗೀಡೆಲ್ಲ ಮಾಡಿ, ನಮ್ದ್ರಲ್ಲಿ ಸ್ವಲ್ಪ ಫ್ರೈಡ್ ಗೀಡೆಲ್ಲ ಕಡಿಮೆ ಇರುತ್ತೆ, ಸ್ವಲ್ಪ ಹಾಗೆ ಚಿಕನ್ ತಿಂತೀವಿ. ನನ್ನ ಡಯಟಲ್ಲಿ ಎಲ್ಲನೂ ಇದೆ. ರೈಸ್ ಇದೆ, ಚಪಾತಿ ಇದೆ, ಚಿಕನ್ ಇದೆ, ರೈಸ್ ತಿನ್ನಲ್ಲ ಅಂತ ಆ ಥರ ಏನಿಲ್ಲ. ಆ ಥರ ಎಲ್ಲ ಏನಿಲ್ಲ. ನನ್ನ ಡಯಟಲ್ಲಿ ಎಲ್ಲನೂ ಇದೆ. ವರ್ಕೌಟ್ಸ್ ಎಲ್ಲ ಎಷ್ಟು ಅವರ್? ಹೌದು, ಡೈಲಿ ವರ್ಕೌಟ್ ಇದೆ. ಎಷ್ಟೊತ್ತು ಮಾಡ್ತೀರಾ? ಡಿಪೆಂಡ್ ಅಪಾನ್ ನಂಗೆ ಟೈಮ್ ಯಾವ ರೀತಿ ಸಿಗುತ್ತೆ ಆ ರೀತಿ. ನನಗೇನು ಪರ್ ಡೇ ಕಮಿಟ್ಮೆಂಟ್ ಇಲ್ಲ. ಹಾಗಾಗಿ ಅಂದರೆ 3 ಅವರ್ಸ್ ನಾನು ಜಿಮ್ಮಲ್ಲಿ ಇರ್ತೀನಿ, 3 to 4 ಅವರ್ಸ್. ಇಲ್ಲ ಏನೋ ಕಮಿಟ್ಮೆಂಟ್ ಇದೆ ಅಂದರೆ 1.5 ಅವರ್ ಜಿಮ್ಮಲ್ಲಿ. ಒಟ್ಟಿನಲ್ಲಿ ತಪ್ಪಿಸ್ಕೊಳ್ಳಲ್ಲ. ಹೌದೌದು, ಅಂದರೆ ಕಮಿಟ್ಮೆಂಟ್ಸ್ ಏನಾದ್ರು ಇತ್ತು ಅಂದರೆ ಹೋಗೋದಕ್ಕಾಗಲ್ಲ ಅಷ್ಟೇ. ಕಮಿಟ್ಮೆಂಟ್ಸ್ ಇಲ್ಲದೇ ಇರೋ ಟೈಮಲ್ಲಿ ಜಿಮ್ಮಲ್ಲೇ ಇರ್ತೀನಿ ಆಲ್ಮೋಸ್ಟ್. ಓಕೆ. ನಿಮ್ಮ ವೈಫ್ಗೆ ಇಷ್ಟವಾದ ಮೂವಿ ಯಾವುದು ನಿಮ್ಮ ಇದರಲ್ಲಿ, ನೀವು ಆ್ಯಕ್ಟ್ ಮಾಡಿರೋದ್ರಲ್ಲಿ? ಅವಳಿಗೆ ನೆನಪಿರಲಿ ಇಷ್ಟ, ಜೊತೆಲಿ ತುಂಬ ಇಷ್ಟ ಅವಳಿಗೆ. ಹೌದಾ? ಎಲ್ಲರಿಗೂ ಇಷ್ಟ ಆಗುತ್ತೆ, ಅವರಿಗೆಲ್ಲ ನಮಗೂ ಅಷ್ಟೇ. ಆಮೇಲೆ ಸ್ವಲ್ಪ ಅದರಲ್ಲೆಲ್ಲ ಸಿಚುವೇಶನ್ ಎಲ್ಲ ಬಂದು ನಾವು ಪ್ರೀತಿಸ್ಬೇಕಾದ್ರೆ ಯಾವ ರೀತಿ ಇತ್ತು ಸಿಚುವೇಶನ್, ಸೇಮ್ ಇತ್ತಾ? ಸ್ವಲ್ಪ ಹೆಚ್ಚು ಕಡಿಮೆ, ನಾಟ್ ಎಕ್ಸಾಕ್ಟ್ಲಿ, ಸ್ವಲ್ಪ ಹೋಲಿಕೆ ಆಗುತ್ತೆ. ಹಾಗಾಗಿ ಯಾರು ಹೇಳ್ತಾರೆ ಆಂಬ್ಯುಲೆನ್ಸಲ್ಲಿ ನಿಮ್ಗೆ ಮದುವೆ ಆಯಿತು? ಆಂಬ್ಯುಲೆನ್ಸಲ್ಲಿ ಮದುವೆ ಆಗಿದ್ದಲ್ಲ, ಮದುವೆ ಆದ್ಮೇಲೆ ನಾವಿಬ್ಬರು ಆಂಬ್ಯುಲೆನ್ಸಲ್ಲಿ ಹೋಗಿದ್ದು. ಬಿಕಾಸ್ ಆಫ್ ದಟ್
ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಿಡ್ನಾಪ್ ಆಗಿತ್ತು. ಓಕೆ. ಸೊ ಎಲ್ಲ ಕಡೆ 144 ಸೆಕ್ಷನ್ ಇತ್ತು. ಸೊ 2000 ಆಗಿದೆ ಇದೆಲ್ಲ? 2000 ಅಲ್ಲ, ಹೌದು. 2000 ಆಗಸ್ಟಲ್ಲಿ ಎಲ್ಲ ಕಡೆ ಕರ್ಫ್ಯೂ ಇದ್ದಿದ್ದರಿಂದ ನಮಗೆ ಓಡಾಡೋದಕ್ಕೆ ವೆಹಿಕಲ್ ಇರಲಿಲ್ಲ. ಸೊ ಆಗ ನನ್ನ ಫ್ರೆಂಡ್ ಐಡಿಯಾ ಮಾಡಿದ್ದು, ಸೊ ತುಂಬ ಗಲಾಟೆ ಇದೆ, ಮದುವೆ ಆಗಿದ್ದೀರಾ, ಎಲ್ಲೂ ಪಬ್ಲಿಕಲ್ಲಿ ಓಡಾಡೋದಕ್ಕಾಗಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇಲ್ಲ ಆಗ. ಸೊ ನನ್ನ ಫ್ರೆಂಡ್ ಒಂದು ಆ್ಯಂಬುಲೆನ್ಸ್ ಇದೆ, ಅದನ್ನು ತರಿಸ್ತೀನಿ, ಅದರಲ್ಲಿ ನೀವು ಟ್ರಾವೆಲ್ ಮಾಡಿ ಅಂತ. ಸೊ ಆ್ಯಂಬುಲೆನ್ಸ್ ತರಿಸಿ ಆ್ಯಂಬುಲೆನ್ಸಲ್ಲಿ ನಾವು ಗಂಡು ಹೆಣ್ಣಿಬ್ಬರು ಅದರಲ್ಲಿ ಟ್ರಾವೆಲ್ ಮಾಡಿ. ಮತ್ತು ಅವ್ರು ಎಲ್ಲಿ ನಿಮಗೆ ಸಿಕ್ಕಿದ್ದು? ಅವರು ನನಗೆ ಸಿಕ್ಕಿದ್ದು ನನ್ನ ಮನೆ ಹತ್ರ. ಆ್ಯಕ್ಚುಲಿ ನನ್ನ ಫ್ಯಾಕ್ಟ್ರಿಯಿಂದ ಕೆಲಸ ಮುಗಿಸ್ಕೊಂಡು ಬರ್ತಾಯಿದ್ದೆ. ಬರ್ತಾ ಇರ್ಬೇಕಾದ್ರೆ ಒಂದು ಅಂಗಡಿ ಹತ್ರ ನಿಂತ್ಕೊಂಡಿದ್ಲು ಅವಳು. ಸೊ ಅಲ್ಲಿ ನಾನು ನೋಡಿ ಅವಳನ್ನ ಅಂದ್ಕೊಂಡೆ, ಎಷ್ಟು ಚೆನ್ನಾಗಿದೆ ಹುಡುಗಿ, ಇವಳು ನಾನು ಹೆಂಡತಿ ಆಗಬಾರ್ದಾ ಅಂತ. ಅದನ್ನು ಅಸ್ತು ದೇವತೆಗಳು ತಿರುಗ್ತಾ ಇರ್ತಾರೆ, ಅಸ್ತು ಅಂದ್ಬಿಡ್ತಾರೆ. ಸೊ ಅಸ್ತು ಅಂದ್ಬಿಟ್ರು. ಸೊ ಆಗ ಅಂದ್ಬಿಟ್ಟು ಒಂದು 100 ಮೀಟ್ರ್ ಮುಂದೆ ಹೋಗಿರ್ಬೇಕು, ಇಮಿಡಿಯೇಟಾಗಿ ಅವಳೇ ಬಂದ್ಬಿಟ್ಟು ಮಾತಾಡ್ಸಿದ್ಲು. ಆಮೇಲೆ ಟ್ಯೂಷನ್ ಮಾಡ್ತಾಯಿದ್ದೀರಾ ಅಂದು. ನಾನೇ ಕಾಪಿ ಹೊಡೆದು ಪಾಸ್ ಆಗಿರೋ, ನಾನು ಯಾವ ಮಕ್ಕಳು ಟ್ಯೂಷನ್ ಹೇಳ್ಕೊಡ್ಬೇಕು ನಾನು. ಅದಕ್ಕಿಲ್ಲ, ಏನೋ ಈ ಥರ ಇಲ್ಲ, ನನ್ನ ತಂಗಿದಿರು ಟ್ಯೂಷನ್ ಮಾಡ್ತಾರೆ ಅಂತ ಹೇಳಿ ಅಲ್ಲಿಂದ ಮಾತುಕತೆ ಶುರುವಾಯಿತು. ಗೊತ್ತಾಯಿತು ಹುಡುಗಿ ಕಾಳಾಗ್ತಿದ್ದಾಳೆ ನನಗೆ, ಸಮಥಿಂಗ್ ಇಸ್ ದೇರ್ ಅಂತ. ಮನೇಲಿ ಅಪೋಸ್ ಮಾಡಲಿಲ್ಲ. ನನ್ನ ಮನೇಲಿ ನಾನು ಯಾವುದೂ ಮುಚ್ಚಿಡಲ್ಲ. ಅವತ್ತಿಂದ ಇವತ್ತರೆಗೂ ನನ್ನ ತಂದೆ ತಾಯಿ ಹತ್ರ ಆಗಲಿ, ನನ್ನ ತಂಗಿದಿರ ಹತ್ರ ಆಗಲಿ, ನಾನು ಯಾವ ವಿಷಯನೂ ಮುಚ್ಚಿಡೋದಕ್ಕೆ ಹೋಗಲ್ಲ. ಅವತ್ತು ನಾನು ಹೇಳ್ತಾ ಇರ್ತೀನಿ. ಸೊ ಮನೆಗೆ ಹೋಗಿದ್ದ ಕೂಡಲೇ ಹೇಳಿದೆ, ಈ ಥರ ಯಾವುದೋ ಒಂದು ಹುಡುಗಿ ತುಂಬ ಫೇರ್ ಆಗಿದ್ದಾಳೆ, ಹಿಂಗೆ ಬಂದು ಮೋಸ್ಟ್ಲಿ ನಾನು ಕಾಳಾಗ್ತಾ ಇದ್ದಾಳೆ, ಬಂದು ಈ ಥರ ಮಾತಾಡ್ಸಿಲ್ಲ ಅವನು. ಆಗ ಹೇಳ್ತಿದ್ದಾಗೆ ಫುಲ್ ನನ್ನ ತಂಗಿದ್ರೆ ಹೇಳ್ಬಿಟ್ಟು, ಅಯ್ಯೋ ಆ ಹುಡುಗಿನ ಗೊತ್ತು, ಇಲ್ಲಿ ಮನೆಯಿಂದನೇ ಇರೋದು, ಈಗ ಚೆನ್ನಾಗಿದ್ದಾಳೆ, ಫೇರ್ ಆಗಿದ್ದಾಳೆ, ಹಾಗೆ ಹೀಗೆ ಅಂತೆಲ್ಲ ಎಲ್ಲ ಹೇಳ್ಬಿಟ್ರು ಅವರು. ಸೊ ಅಲ್ಲಿಂದ ನಮ್ಮ ಲವ್ ಸ್ಟೋರಿ ಸ್ಟಾರ್ಟ್ ಆಯಿತು. ಎಷ್ಟು ವರ್ಷ ಅದು? ಅಂದರೆ 2000 ಐ ಥಿಂಕ್ ಯು ಮ್ಯಾರಿಡ್ ಅನ್ಸತ್ತಲ್ವಾ? 98 ಆ್ಯಕ್ಚುಲಿ. 98ಅಲ್ಲಿ ಪರಿಚಯ ಆಗಿದ್ದು. ಹಾಂ, 2000ಅಲ್ಲಿ ನಾವು ಮದುವೆ ಆಗಿದ್ದು. ನಿಮ್ಮದು ಎಷ್ಟೋ ಇಂಟರ್ವ್ಯೂ ಇದರಲ್ಲೆಲ್ಲ ಹೇಳಿದ್ರೆ ತುಂಬ ಒಂಥರ ಏನು ಹೇಳ್ತಾರೆ, ಕಷ್ಟದ ದಿನಗಳ ಬಗ್ಗೆ ಮಾತಾಡಿದ್ದೀರ. ಸೊ ಅದು ಬೇಡ ಇಲ್ಲಿ ಅಂತ ಅಂದ್ಕೊಳ್ತೀನಿ. ಬೇಡ ಬಿಡಿ, ನಮ್ಮ ಸುಖದ ದಿನಗಳು. ಅದೇ ಅದ್ರ ಬಗ್ಗೆ ಮಾತಾಡೋಣ. ಮತ್ತು ಈಗ ಇದರಲ್ಲಿ ರಿಯಾಲಿಟಿ ಶೋ ಎಲ್ಲ ಮಾಡ್ತಿದ್ರಿ ಅಲ್ವಾ, ಅದು ಯಾವ ಥರ ಅನಿಸುತ್ತೆ ನೀವು ಒಂದು ಮೂವಿಯಿಂದ? ಇಲ್ಲ, ನಾನು ಬಂದಿದ್ದೆ ಆ್ಯಕ್ಚುಲಿ ಸ್ಮಾಲ್ ಸ್ಕ್ರೀನಿಂದನೇ ನಾನು ಬಂದಿದ್ದು. ನಾನು ಓಕೆ ಮನ್ವಂತರ ಅನ್ನೋ ಒಂದು ಧಾರಾವಾಹಿನಲ್ಲಿ ನಾನು ಫಸ್ಟು ಆ್ಯಕ್ಟಿಂಗ್ ಕೆರಿಯರ್ ನಾನು ಶುರು ಮಾಡಿದ್ದು. TNC ಥರ ಮಾಡಿದ್ದು. ಅಲ್ಲಿಂದ ನಾನು ಶುರುವಾಗಿದ್ದು. ಆಮೇಲೆ ತುಂಬ ನಾನು ಸೀರಿಯಲ್ಸ್ ಮಾಡಲಿಲ್ಲ. ನಾನು ಒಂದು ಸೀರಿಯಲಲ್ಲಿ ಒಂದು ಹೀರೋಗೆ ಫ್ರೆಂಡ್ ಕ್ಯಾರೆಕ್ಟರಾಗಿ ಮಾಡಿದೆ. ಅದು ಮಾಡ್ತಾ ಇದ್ದಾಗೇ ನನಗೆ ಬೇರೆ ಸೀರಿಯಲ್ಸ್ ಎಲ್ಲ ಆಫರ್ ಬರೋದಕ್ಕೆ ಶುರುವಾಯಿತು. ಅದು ಇನ್ನೇನು ಸ್ಟಾರ್ಟ್ ಮಾಡೋಣ ಲೀಡ್ ರೋಲು ಸೀರಿಯಲಲ್ಲಿ ಅಂದ್ಕೊಳ್ಳೋಷ್ಟರಲ್ಲಿ ನನಗೆ ಪ್ರಾಣ ಸಿನಿಮಾ ಆಫರ್ ಬಂತು. ಆಫರ್ ಬಂದಿದ್ದ ಕೂಡಲೇ ಅದಕ್ಕೆ ನಾನು ಸೆಲೆಕ್ಟ್ ಆಗೋದು. ಸೊ ದೆನ್ ಆ ಸಿನಿಮಾ ಸ್ಟಾರ್ಟ್ ಆಯಿತು. ಅದಾದಮೇಲೆ ನೆನಪಿರಲಿ, ಅಲ್ಲಿಂದ ನಾನು ಯಾವತ್ತು ಪ್ರಾಣ ಅಂದರೆ ಅದು ಜಾಸ್ತಿ ದಿನ ಹೋಗ್ತಾ ಯಾವ ಥರ ಹೋಯ್ತು, ಚೆನ್ನಾಗಾಯ್ತು ಅದು. ಹಾಂ, ಆ್ಯಕ್ಚುಲಿ ಅದು ಅಂದರೆ ಅನ್ಫಾರ್ಚುನೇಟ್ಲಿ ಸಿನಿಮಾ ಸ್ಟಾರ್ಟ್ ಆಗಿ ಒನ್ ಮಂತ್ಗೆ ಸಮ್ ಟೆಕ್ನಿಕಲ್ ಇಶ್ಯೂಸ್ ಆಗಿ ಶೂಟಿಂಗ್ ಸ್ಟಾಪ್ ಆಯಿತು. ಶೂಟಿಂಗ್ ಸ್ಟಾಪ್ ಆಗಿ ಒಂದು 2 ಇಯರ್ಸು ಏನೂ ಆಗಲಿಲ್ಲ, ರಿಲೀಸ್ ಆಗಲಿಲ್ಲ ಸಿನಿಮಾ. ಸೊ ಆ ಇನ್ ಬಿಟ್ವೀನಲ್ಲಿ ನಡೆದಂಥ ಕಥೆನೇ ನಮ್ಮದು ಸ್ಟ್ರಗ್ಲಿಂಗ್ ಸ್ಟೋರಿ. ಅದರಲ್ಲಿ ಅವಳ ಮಧ್ಯೆ ಬರೀ ಲವ್ ಅಷ್ಟೇ ಅಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಯಿತು. ಅವಳೇನಂದರೆ ನನಗೆ ಗೊತ್ತಾಯಿತು, ನಾನೇನಂತ ಅವಳಿಗೆ ಗೊತ್ತಾಯಿತು. ಅದು ಆ 2 ಇಯರ್ಸ್ ಒಂದು ವೆರಿ ಸ್ಟ್ರಾಂಗ್ ಬಾಂಡಿಂಗ್ ನಮ್ಮಲ್ಲಿ ಕ್ರಿಯೇಟ್ ಆಗೋದಕ್ಕೆ, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ, ಲೈಫ್ ಅಂದರೆ ಏನು ಅನ್ನೋದನ್ನು ತೋರಿಸ್ಕೊಟ್ಟಿದ್ದು ಆ 2 ಇಯರ್ಸ್ ನಾನು. ಆಮೇಲೆ ನೀವೆಲ್ಲ ಬರೀ ಲವ್ ಸ್ಟೋರಿ ಇರೋಂಥ ಮೂವೀಸೇ ಮಾಡಿದ್ದೀರಾ? ಬಂತದು ಆ್ಯಕ್ಚುಲಿ. ನನಗೆ ಮಾಸ್ ಮೂವೀಸ್ ಮಾಡ್ಬೇಕಂದ್ರೆ ತುಂಬ ಇಷ್ಟ. ಬಟ್ ಐ ಡೋಂಟ್ ನೋ, ನನ್ನ ಫೇಸು ಅದೆಲ್ಲ ಇದ್ದಿದ್ದರಿಂದ. ಆಮೇಲೆ ಇಮಿಡಿಯೇಟಾಗಿ ನಾನು ನೆನಪಿರಲಿ ಸಿಕ್ಕಿದ್ದು, ನೆನಪಿರಲಿ ಸೂಪರ್ ಡೂಪರ್ ಹಿಟ್ ಆದ್ರಿಂದ. ನೆನಪಿರಲಿ ಮೂವಿ ಬಂದು ಎಷ್ಟು ವರ್ಷ ಆಯಿತು? ಆಯ್ತಾಯ್ತು ಇನ್ಕ ಒಂದು 18 ಇಯರ್ಸ್. 18 ಇಯರ್ಸಲ್ಲಿ ಅವಾಗ ಹೇಗಿದ್ದೀರೋ ಇವಾಗಲೂ ಅದೇ ಥರನೇ ಇದೆ, ನೋ ಚೇಂಜಸ್ ಅಟ್ ಆಲ್. ಥ್ಯಾಂಕ್ ಯು ಸೊ ಮಚ್. ಸೊ ನಿಮ್ಮ ಮಕ್ಕಳಿಬ್ಬರು ಈಗ ಫಿಲಮ್ ಇಂಡಸ್ಟ್ರಿಯಲ್ಲಿದ್ದಾರೆ. ಸೊ ಯಾವ ಥರ, ಏನು ಅನ್ಸುತ್ತೆ ಅದು? ನಿಮ್ಮ ಮಗಳದ್ದು ಈಗ ಟಗರು ಪಲ್ಯ ರಿಲೀಸ್ ಆಯಿತು, ಅದು ಕೂಡ ಸಕ್ಸಸ್ ಕಂಡಿದೆ. ಹೌದು. ಆಮೇಲೆ ನಿಮ್ಮ ಮಗ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಶರಣ್ ಸರ್ ಅವ್ರ ಮೂವಿಲಿ. ಹೇಗೆ ಅನ್ಸುತ್ತೆ? ಅಂದರೆ ನೀವು ಅವರು ಫಿಲಮ್ ಇಂಡಸ್ಟ್ರಿಗೆ ಬರಬೇಕು ಅಂತ ನೀವು ಅಂದ್ಕೊಂಡಿದ್ರಾ ಅಥವಾ ಮಕ್ಕಳೇ ಬಂದಿಲ್ಲ? ಇಲ್ಲ, ನಾನು ಯಾವತ್ತೂ ನನ್ನ ಮಕ್ಕಳಿಗೆ ನೀವು ಇದೇ ಆಗಬೇಕು ಅದೇ ಆಗಬೇಕು ಅಂತ ನಾನು ಯಾವತ್ತೂ ಫೋರ್ಸ್ ಮಾಡಿಲ್ಲ, ಹೇಳೂ ಇಲ್ಲ. ನನ್ನ ಮಗ ಅವನು ಚಿಕ್ಕ ವಯಸ್ಸಿಂದನೇ ಪ್ರಿಪೇರ್. ಅವನು ನಮ್ಮ ಸಿನಿಮಾಗಳು ನೋಡ್ತಾ ಅವನು ಮೋಸ್ಟ್ಲಿ ಒಂದು 5 ಇಯರ್ಸ್ ಇರಬೇಕಾದ್ರೇ ಅವ್ನು ಡಿಸೈಡ್ ಮಾಡಿಬಿಟ್ಟ, ನಾನು ಸಿನಿಮಾನೇ ಮಾಡೋದು, ನಾನು ಹೀರೋನೇ ಆಗೋದು ಅಂತ ಅವ್ನು ಆಗಲೇ ಡಿಸೈಡ್ ಮಾಡ್ದ. ಬಟ್ ನನ್ನ ಮಗಳು ಇಲ್ಲ, ಅವಳಿಗೆ ಎಜುಕೇಷನ್ ಬಗ್ಗೆ ಆಸೆ ಇತ್ತು, ಅವಳಿಗೆ ಮೆಡಿಕಲ್ ಮಾಡಬೇಕಂತ ಆಸೆ ಇತ್ತು. ಸೊ ಅದ್ರ ಬಗ್ಗೆ ನಾನು ಎಂಕರೇಜ್ ಮಾಡ್ತಾಯಿದ್ದೆ. ಆ್ಯಂಡ್ ಸಡನ್ಲಿ ಈ ಸ್ಕ್ರಿಪ್ಟ್ ಬಂದಾಗ ಅವಳು ಒಪ್ಕೊಂಡಿದ್ದೆ. ನನಗೆ ಆಶ್ಚರ್ಯ. ಅದಕ್ಕೆ ಮುಂಚೆ ಸುಮಾರು ಆಫರ್ ಬಂದಿತ್ತು, ನಿಮ್ಮ ಮಗಳ ಕೈಲಿ ಆ್ಯಕ್ಟಿಂಗ್ ಮಾಡಿಸ್ತೀರಾ ಅಂತ. ನಾನು ಕೇಳಿದ್ದೆ, ಇಲ್ಲ ಮಾಡಲ್ಲ ಅಂತಲೇ ಹೇಳಿದ್ಲು.
ಐ ಡೋಂಟ್ ನೋ, ಈ ಕತೆ ಕೇಳಿದ ಕೂಡಲೇ ಅವ್ರಿಗೇನು ಇಷ್ಟ ಆಯಿತು. ಸೊ ಸಡನ್ಲಿ ಮಾಡ್ತೀನಿ ಅಂತ ಒಪ್ಕೊಂಡ್ಲು. ಸೊ ಖುಷಿ ಇದೆ. ಲಕ್ಕಿಲಿ ನನ್ನ ಇಬ್ಬರು ಮಕ್ಕಳು ಮನಸ್ಸಲ್ಲಿ ಎಲ್ಲ ಒಂದು ಕಡೆ ತಂದೆಯಾಗ ಆಸೆ ಇದ್ದೇ ಇರ್ತದೆ, ನನ್ನ ಮಕ್ಕಳು ಆರ್ಟಿಸ್ಟ್ ಆಗಬೇಕು ಅಂತ. ಇಬ್ಬರು ಸಹ ಇಂಡಸ್ಟ್ರಿಗೆ ಬಂದರು, ಅದ್ರ ಬಗ್ಗೆ ತುಂಬ ಹೆಮ್ಮೆ ಇದೆ, ಆದರೆ ಖುಷಿ ಅವ್ರಿಗೆ ಇದೆ. ಆ್ಯಕ್ಟಿಂಗ್ ಎಲ್ಲ ಬ್ಲಡ್ ಎಲ್ಲ ಬಂದಿದೆ ಅಂತಾರೆ. ಯಾಕಂದರೆ ಆ್ಯಕ್ಟಿಂಗ್ ಅಂದರೆ ಕೋರ್ಸ್ ಎಲ್ಲ ಮಾಡಿ ಎಲ್ಲ ಇಲ್ಲ, ಅದ್ರ ಬರ್ತಾರಲ್ವಾ. ಜೊತೆನಲ್ಲಿ ಅವ್ರೇನಂದ್ರೆ ಚೆನ್ನಾಗಿ ಪ್ರಿಪೇರ್ ಆಗ್ತಾರೆ ಅವರು. ನೀವು ಬರೀ ಸ್ಟಡೀಸಲ್ಲ, ಏನೇ ವಿಷಯ ಏನೇ ಕೆಲಸ ಕೊಟ್ಟರು ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಹೋಮ್ವರ್ಕ್ ಮಾಡ್ತಾರೆ, ತುಂಬ ಶ್ರದ್ಧೆಯಿಂದ ಮಾಡ್ತಾರೆ. ನನಗಿಂತ ವೆರಿ ಡೆಡಿಕೇಟೆಡ್ ಇಬ್ರು. ಸೊ ಹಾಗಾಗಿ ನನ್ನ ಮಗಳು ಅಷ್ಟೇ, ಟೈಮ್ ತುಂಬ ಕಡಿಮೆ ಇದ್ರೂ ಆ ಕತೆ ಬಂದಾಗ ಆ ಟೈಮಲ್ಲೇ ಆ ಕ್ಯಾರೆಕ್ಟರ್ಗೋಸ್ಕರ ಏನು ಬೇಕೋ ಅದನ್ನು ಚೆನ್ನಾಗಿ ಪ್ರಿಪೇರ್ ಆದಳು. ಹೋಮ್ವರ್ಕ್ ಮಾಡಲು, ಅವಳು ವರ್ಕ್ಶಾಪ್ಗೆ ಹೋದ್ಲು, ಎಲ್ಲನೂ ಮಾಡಿ. ಇನ್ನು ನನ್ನ ಮಗ ಅಂತೂ ಅವನು ಡೈಲಿ ಪ್ರಿಪೇರ್ ಆಗ್ತಾನೆ ಇರ್ತಾನೆ. ಅವ್ನು ಜಿಮ್ನಾಸ್ಟಿಕ್ ಇರ್ಬೋದು, ಫೈಟ್ ಇರ್ಬೋದು, ಡಾನ್ಸ್ ಇರ್ಬೋದು, ಪರ್ಫಾರ್ಮೆನ್ಸು, ಅವ್ನು ಸೆಲ್ಫ್ ಪ್ರಿಪ್ರೇಷನ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನನಗಿಂತ ಜಾಸ್ತಿ ಪ್ರೀತಿಸ್ತಾರೆ ಸಿನಿಮಾನ, ನನಗಿಂತ ಶ್ರದ್ಧೆ ಜಾಸ್ತಿ ಇದೆ. ಸೊ ಅದೇ ಫಾದರ್ ಆಗಿ ತುಂಬ ಖುಷಿ ಇದೆ, ತುಂಬ ಹೆಮ್ಮೆ ಇದೆ. ನನ್ನ ಮಕ್ಕಳು ಇಂಡಸ್ಟ್ರಿಗೆ ಬಂದು ಮೇಡಮ್ಗೂ ಇಷ್ಟ ಇದೆ. ನಮಗಿಂತ ಜಾಸ್ತಿ ಖುಷಿ ಕೊಡೋದು ಅವಳೇ. ಆ್ಯಂಡ್ ಅವಳೇ ಬ್ಯಾಕ್ ಬೋನ್ ಆ್ಯಕ್ಚುಲಿ. ನಾವಂದರೆ ಮನೇಲಿದ್ದಾಗ ಏನೋ ಒಂದಷ್ಟು ಟಿಪ್ಸ್ ಕೊಡ್ತೀವಿ, ಬಟ್ ಶೂಟಿಂಗಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಅವಳೇ ಜೊತೆಯಲ್ಲಿದ್ದು ಪ್ರಿಪೇರ್ ಮಾಡೋದೆಲ್ಲನೂ ಅವಳೇ. ನೆಕ್ಸ್ಟ್ ಯಾವ ಮೂವಿಲಿ ಮಾಡ್ತಿದ್ದಾರೆ ನಿಮ್ಮ ಮಗಳು? ನೆಕ್ಸ್ಟ್ ಸ್ಕ್ರಿಪ್ಟ್ ಎಲ್ಲ ನೋಡ್ತಾ ಇದ್ದೀನಿ, ಯಾವುದು ಫೈನಲೈಸ್ ಮಾಡಿಲ್ಲ, ಬರ್ತಾ ಇದೆ. ಓಕೆ. ಬಟ್ ನನಗೆ ಇಷ್ಟ ಆಗೋವಂಥದ್ದು ಯಾವುದು ಬರ್ತಾ ಇದೆ. ಸೊ ಅದಕ್ಕೆ ವೇಟಿಂಗ್ ಫಾರ್ ಗುಡ್ ಸ್ಕ್ರಿಪ್ಟ್. ಮತ್ತೆ ನೀವೀಗ ಅದ್ಯಾವುದು ಅಪ್ಪ ಐ ಲವ್ ಯು ಅನ್ನೋ ಮೂವಿಲಿ ಮಾಡಿದ್ದೀರಾ? ಏನು ಗೆಸ್ಟ್ ಅಪಿಯರೆನ್ಸ್ ಮಾಡಿದೆ ಅಷ್ಟೇ. ಹೆಂಗೆ ತಬ್ಲಾನಾಡಿ ಅವ್ರ ಪ್ರೊಡಕ್ಷನ್ ಅದು. ಆಮೇಲೆ ಸಂಜಯ್ ಅಂತ ಹೊಸ ಹುಡುಗ, ನನ್ನ ಸ್ನೇಹಿತನೇ, ಅವನು ಹೀರೋ ಆಗಿ ಫಸ್ಟ್ ಲಾಂಚ್. ಓಕೆ. ತಬ್ಲಾನಾಡಿ ಅವ್ರು ಬಂದು ಕೇಳಿದ್ರು, ಇದೊಂದು ಮುಖ್ಯವಾದ ಪಾತ್ರ ಇದೆ, ಟರ್ನಿಂಗ್ ಪಾಯಿಂಟ್ ಸಿನಿಮಾಗೆ, ನೀವು ಮಾಡಿಕೊಡಿ ಅಂತ. ಸೊ ಒಂದು ಸಪೋರ್ಟ್ ಮಾಡಬೇಕು ಅಂತ ಓಕೆ ಮಾಡ್ತಾ ಇದ್ದೀನಿ. ಬೇರೆ ಯಾವುದೋ ಪ್ರಾಜೆಕ್ಟ್ ಬಂದಿದೆ? ಬೇರೆ ಪ್ರಾಜೆಕ್ಟ್ ನಡೀತಾ ಇದೆ. ದಿನ ಸದ್ಯದಲ್ಲೇ ಒಂದು ಗುಡ್ ನ್ಯೂಸ್ ಕೊಡ್ತೀನಿ ನಿಮಗೆ. ಓಕೆ. ಒಂದು ಸ್ವಲ್ಪ ಫಿನಿಶಿಂಗ್ ಸ್ಟೇಜಲ್ಲಿದೆ. ಓಕೆ. ನೀವು ಯಾವುದು ಪ್ರೊಡ್ಯೂಸ್ ಮಾಡಬೇಕು ಅನ್ನೋದೇನಾರು ಇದೆಯಾ? ಪ್ರೊಡ್ಯೂಸ್ ಮಾಡಬೇಕನ್ನೋ ಆಸೆ ತುಂಬ ಇದೆ, ಗೊತ್ತಿಲ್ಲ. ಎಲ್ಲದಕ್ಕೂ ಋಣಾನ್ ಬಂದ ಬೇಕಲ್ವಾ? ಮನ್ಸು ಮಾಡಿದ್ರೆ ಇಲ್ಲ, ಮನ್ಸು ಮಾಡೋದಲ್ಲ, ಆ್ಯಕ್ಚುಲಿ ಆ ಟೈಮ್ ಬರಬೇಕು. ಖಂಡಿತ ಆಗುತ್ತೆ. ನಿಮ್ಮ ಒಂದು ಒಳ್ಳೆ ಮನಸ್ಸಿಗೆ ಖಂಡಿತ ಒಂದು ದಿನಾನೂ ಬರುತ್ತೆ. ಸರ್, ನೀವು ಯಾವುದೋ ಒಂದು ಮುಚ್ಚಿಟ್ಟಿದ್ದೀರಾ ಸರ್? ಏನು ಮುಚ್ಚಿಟ್ಟಿದ್ದೀರಾ? ಏನೋ ಒಂದು ಮುಚ್ಚಿಟ್ಟಿದ್ದೀರಾ, ಹೇಳಿ ಏನಂತ ನನಗೂ ಅಲ್ಲ ಸರ್. ನೀವೊಂದು ಸ್ಪಾಸ್ಟಿಕ್ ಮಕ್ಕಳುಗಳದ್ದು ಒಂದು ಮನೋವಿಕಾಸ ಕೇಂದ್ರ ಅಂತ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ. ಮಕ್ಕಳ ಜೊತೆ ಕೂಡ ಇಲ್ಲ, ಅಷ್ಟೊಂದು ಯಾರಿಗೂ ಗೊತ್ತಾಗಿಲ್ಲಲ್ಲ ಸರ್. ನೀವು 18 ಇಯರ್ಸಿಂದ ಮಾಡ್ತೀರಾ ಅಂತಲ್ಲ? ಇಲ್ಲ, ಗೊತ್ತು, ಅದು ಸುಮಾರು ಜನಕ್ಕೆ ಗೊತ್ತದು. ಅದನ್ನೇ ನನ್ನ ಸೀಕ್ರೆಟ್ ಅಂತ ಏನಿಟ್ಟಿಲ್ಲ. ಆಮೇಲೆ ಅದು ನಾನು ಪಬ್ಲಿಸಿಟಿ ಅಂತ ಪಬ್ಲಿಸಿಟಿ ಅಲ್ಲಲ್ಲ, ನೀವು ಅದನ್ನ ಪಬ್ಲಿಸಿಟಿ ಅಂತ ಅನ್ಕೋಬಾರ್ದು. ಅಲ್ಲ, ನಾನು ಅದನ್ನೇ ಹೇಳಕ್ ಬಂದೆ. ನಾನು ಅದನ್ನ ಪಬ್ಲಿಸಿಟಿನೂ ಅನ್ಕೊಂಡಿಲ್ಲ ಅಥವಾ ಮುಚ್ಚಿಡ್ಬೇಕಂತನೂ ಮುಚ್ಚಿಟ್ಟಿಲ್ಲ. ಯಾಕಂದ್ರೆ ಕೆಲವೊಂದು ಕಡೆ ಅದು ಹಾಗೆ ಗೊತ್ತಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಅಲ್ಲಿ ಇಲ್ಲಿ. ಮತ್ತು ನಾನು ಬರ್ಡೇ ಪೋಸ್ಟ್ ಎಲ್ಲ ಮಾಡಿದಾಗ ನನ್ನ ಬರ್ಡೇ ನಂದಿರ್ಬೋದು, ನನ್ನ ಮಕ್ಕಳದು, ನಮ್ಮ ಮನೇಲಿ ಯಾರದೇ ಬರ್ಡೇ ಆದ್ರೂ ಅಲ್ಲೇ ಹೋಗಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಆ್ಯಂಡ್ ಎಲ್ಲ ಮಕ್ಕಳು ನಮ್ಮ ಮಕ್ಕಳ ಥರನೇ ಅಲ್ಲಿ. ಸೊ ಅದರಿಂದ ಗೊತ್ತಾಗಿದೆ. ಬಟ್ ನಾನು ಹೇಳೋದೇನೆಂದರೆ, ಗೊತ್ತಾಗಿರೋ ಇಟ್ಸ್ ಅ ಗುಡ್ ಕಾಸ್. ಈಗ ನಾನಲ್ಲೇನೋ ಮಕ್ಕಳನ್ನ ಒಂದು ಸ್ವಲ್ಪ ಕೇರ್ ತೊಗೊಳ್ತಾ ಇದ್ದೀನಿ ಅಂತೇಳಿ, ಈಗ ನೋಡಿ ನಿಮ್ಮ ಮುಖಾಂತರನೂ ಎಷ್ಟೋ ಜನ ಇವತ್ತು ಅಲ್ಲಿ ಮಾತೃಶ್ರೀ ಮನೋವಿಕಾಸ ಕೇಂದ್ರಕ್ಕೆ ಹೋಗಿದ್ದಾರೆ. ಒಂದಷ್ಟು ಜನ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಒಂದಷ್ಟು ಸಹಾಯ ಮಾಡ್ತಾ ಇದ್ದಾರೆ. ಒಳ್ಳೇದಲ್ವ? ಇಲ್ಲ, ಆ ಮಕ್ಕಳಿಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಡೇ ನೈಟ್ ಕೂಡ ಗೊತ್ತಿಲ್ಲ ಅಂಥದ್ದು ನಿಮ್ಮ ಹೆಸರನ್ನ ಕನ್ವರ್ಸ್ತಾರೆ ಮಕ್ಕಳು. ಪ್ರೇಮ್ ಸರ್ ಅಂದ್ರೆ ನೀವು ಆ ಒಂದು ಪ್ರೀತಿ, ಆ ಒಂದು ವಿಶ್ವಾಸ, ಆ ಕೇರಿಂಗ್ ಎಲ್ಲ ತೋರಿಸಿರೋದ್ರಿಂದ ಆ ಮಕ್ಕಳಿಗೆ ಏನು ಗೊತ್ತಿಲ್ಲದಿರೋ ಮಕ್ಕಳಲ್ಲಿ ನೀವು ಆ ಮಟ್ಟದಲ್ಲಿ ಮಾಡಿರೋದ್ರಿಂದ ಇಟ್ಸ್ ಗ್ರೇಟ್ ಥಿಂಗ್ ಅಲ್ವಾ ಸರ್? ಗ್ರೇಟ್ ಥಿಂಗ್ ಅಂತ ಏನು ಅನ್ಕೊಳ್ಳಲ್ಲ. ಇಟ್ಸ್ ಐ ಆಮ್ ಬ್ಲೆಸ್ಡ್ ಆ್ಯಕ್ಚುಲಿ. ಸೊ ಅಂಥ ಅವಕಾಶ ಭಗವಂತ ಎಲ್ಲರೂ ಮಾಡಲ್ಲ ಸರ್. ಎಲ್ಲರಿಗೂ ಆ ಮನಸ್ಥಿತಿ ಇರೋದಿಲ್ಲ ಆ ಥರ ಮಾಡಬೇಕು ಅಂತಲ್ಲ. ಯಾಕಂದರೆ ನಾನು ಕಣ್ಣಾರ ನೋಡ್ಕೊಂಡು ಬಂದಿದ್ದೀನಿ, ಅದರಿಂದ ನಾನು ಮಾತಾಡ್ತಾ ಇದ್ದೀನಿ ಇದ್ರ ಬಗ್ಗೆ. ಯಾಕಂದರೆ ಆ ಮಕ್ಳಿಗೆ ಇನ್ನೂ ಬೇರೆ ಬೇರೆ ಡೋನರ್ಸ್ ಎಲ್ಲ ಸಿಗ್ತಾ ಇದ್ದಾರೆ. ಸಾಕಷ್ಟು ಜನ ಬರ್ತಾ ಇದ್ದಾರೆ. ಈಗ ನೋಡಿ, ನಿಮ್ಮಿಂದ ಒಂದಷ್ಟು ಜನ ಪರಿಚಯ ಆದರು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ನಮ್ದು ಏನಿಲ್ಲ ಸರ್, ನಿಮಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅಂತ ಒಂದು ಜಾಗಕ್ಕೆ ನನಗೆ ನೀವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಆಮೇಲೆ ನನಗಿಂತ ಹೆಚ್ಚಾಗಿ ನಮ್ಮ ಹೆಂಡತಿ ಮಕ್ಕಳು ಹೋಗ್ತಾ ಇರ್ತಾರೆ ಟೈಮ್ ಸಿಕ್ಕಿದಾಗೆಲ್ಲ. ಸೊ ಒಂದಷ್ಟು ಜನ ನಮ್ಮನ್ನು ನೋಡಿ ಇನ್ಸ್ಪೈರ್ ಆಗಿ ಬಂದು ಮಕ್ಕಳ ಬಗ್ಗೆ ಕೇರ್ ತೊಗೊಳ್ತಾರೆ, ಮಕ್ಕಳಿಗೆ ಸಹಾಯ ಮಾಡ್ತಾರೆ. ಗುಡ್ ಥಿಂಗ್. ಅದು ಮಕ್ಕಳು ಹೇಗೆ ಅಂದರೆ ವಿಡಿಯೋ ಕಾಲ್ ಎಲ್ಲ ಕೇಳ್ತಾರೆ. ನೀವು ವಿಡಿಯೋ ಕಾಲ್ ಎಲ್ಲ ಮಾಡ್ತೀರಾ ಮಕ್ಕಳ ಜೊತೆ? ಕೆಲವೊಂದು ಸರಿ ಮಾಡ್ತಾರೆ. ಅದೇ ಪ್ರೇಮ್ ಸರ್ಗೆ ವಿಡಿಯೋ ಕಾಲ್ ಮಾಡಿ ಆ ಥರ ಎಲ್ಲ ಕೇಳ್ತಾ ಇದ್ರು ಮಕ್ಕಳು. ನಮಗಿಂತ ಹೆಚ್ಚಾಗಿ ನಾವು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದಂದರೆ ಅಲ್ಲಿ ಕೇರ್ ಟೇಕರ್ ಆಗಿರ್ತಕ್ಕಂಥ ಬಸವರಾಜ್ ಅವ್ರಿಗೆ ಮತ್ತು ಸ್ವರ್ಣ ಮೇಡಮ್ಗೆ. ಅವರಂತೂ ಎಂಟೈರ್ ಲೈಫೇ ಆ ಮಕ್ಕಳಿಗೋಸ್ಕರ ಡೆಡಿಕೇಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಯಾಕಂದರೆ ಈಗ ನೋಡಿ, ನಮ್ಮ ಹೋಟೆಲ್ ಹುಟ್ಟಿರೋ ಮಕ್ಕಳಿಗೆ ನಾವು ಒಂದೆರಡು ಸರಿ ಅವ್ರು ಟಾಯ್ಲೆಟ್ಗೆ ಹೋದ್ರೆ ಕ್ಲೀನ್ ಮಾಡಬೇಕಂದ್ರೆ ನಮಗೆ ಬೇಜಾರಾಗುತ್ತೆ ಅಲ್ವಾ? ಅಂಥದ್ರ ಲೆಕ್ಕ ಹಾಕಿ 110 ಜನ ಮಕ್ಕಳಿಗೆ
ಡೈಲಿ ಅವರು ವಾಶ್ ಮಾಡಬೇಕು. ತಿಳುವಳಿಕೆ ಇಲ್ಲದೆ ಇರೋ ಮಕ್ಕಳು ಅವರೆಲ್ಲ. ಹೌದು. ಆಮೇಲೆ ಕೆಲವು ಮಕ್ಕಳಂತೂ ರಿಪೀಟೆಡ್ ಆಗಿ ಅವ್ರಿಗೆ ವಾಶ್ರೂಮ್ಗೆ ಹೋಗ್ತಾನೆ ಇರಬೇಕಾಗುತ್ತೆ. ಎಷ್ಟು ಕಷ್ಟ ಇರುತ್ತೆ. ಹೌದು, ಸಣ್ಣ ಸಣ್ಣ ಮಗು ಎಲ್ಲ ಇದೆಲ್ಲ 1 year 1.5 year ಅದೆಲ್ಲ ಇದೆ. ಸೊ ಹಾಗಾಗಿ ಅವರಿಬ್ಬರೇ ಹೀರೋ ಹೀರೋಯಿನ್. ಸೊ ಒಂದು ಇದಕ್ಕೆ ಇರ್ಬೋದು. ನಿಮ್ಮದು ಸಪೋರ್ಟ್ ಇದೆ. ಸಪೋರ್ಟ್ ಇದೆ ಅಫ್ಕೋರ್ಸ್. ಖಂಡಿತ ನೀವು ಮಾಡಿದ್ದೀರಾ, ಅಡಾಪ್ಟ್ ಮಾಡ್ಕೊಂಡು ನಿಮ್ಮ ಮಕ್ಕಳನ್ನ ನೋಡಿದ್ದೀನಿ. ಥ್ಯಾಂಕ್ ಯು. ಸೊ ನಿಮ್ಮ ಫೇವ್ರೆಟ್ ಕಲರ್ ಏನು? ನನ್ನ ಫೇವ್ರೆಟ್ ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಬ್ಲ್ಯಾಕ್ ಆ್ಯಂಡ್ ವೈಟ್. ಬ್ಲ್ಯಾಕ್, ವೈಟ್ ಆ್ಯಂಡ್ ಬ್ಲೂ ಕಲರ್. ಮೂರೇ ನಾನು ಜಾಸ್ತಿ ಇಷ್ಟಪಡೋದು. ಫೇವ್ರೆಟ್ ಫುಡ್ ಎನಿ ಫುಡ್. ಹೊಟ್ಟೆ ಹಸ್ದಾಗ ಏನು ಊಟ ಏನು ಕೊಟ್ಟರು ಆಯಿತು. ಏನು ಕೊಟ್ಟರು ತಿಂತೀನಿ. ಇಲ್ಲ ತುಂಬ ಚೆನ್ನಾಗಿಲ್ಲ ಒಂದು ಕಡೆ ಸಿಗುತ್ತೆ ಅಂದರೆ ಐ ಪ್ರಿಫರ್ ನಾನ್ ವೆಜ್. ನಾನ್ ವೆಜ್ ನಂಗೆ ತುಂಬ ಇಷ್ಟ. ಓಕೆ. ನಾನು ವೆಜಿಟೇರಿಯನ್. ಅದಕ್ಕೆ ಯಾವ ಅಂದರೆ ನಿಮ್ಗೆ ಅಬ್ರಾಡ್ ಇಷ್ಟನಾ ಅಥವಾ ನಮ್ಮ ಇಂಡಿಯಾ ಅಥವಾ ಯಾವ ಡೆಸ್ಟಿನೇಷನ್ ತುಂಬ ಇಷ್ಟ ಆಗುತ್ತೆ ನಿಮಗೆ? ನನಗೆ ಟು ಬಿ ಫ್ರ್ಯಾಂಕ್ ಆಗಿ ಹೇಳ್ಬೇಕಂದ್ರೆ ನನಗೆ ಎಲ್ಲೇ ಹೋಗಿ ಬಂದ್ರೂ ನನ್ನ ಮನೇನ ತುಂಬ ಇಷ್ಟ. ಖಂಡಿತ ಅದು ಎಲ್ಲರಿಗೂ. ಬಿಕಾಸ್ ಏನಂದರೆ ಆ ಮನೆ ನನ್ನ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ತೊಗೊಂಡಂಥ ಮನೆ ಅದು. ನೆನಪಿರಲಿ ಅಂತ. ಸೊ ಹೊರಗಡೆ ಎಲ್ಲ ಹೋಗ್ಬೇಕಂತ ತುಂಬ ಅನಿಸುತ್ತೆ. ಅಲ್ಲಿ ಹೋಗ್ತಾ ಇದ್ದಂಗೆ ಇಮ್ಮಿಡಿಯೇಟಾಗಿ ಥಾಟ್ ಬರೋದು ನಾನು ಮನೆಗೆ ಯಾವಾಗ ಹೋಗ್ತೀನಿ, ಮನೆಗೆ ಅದು ಎಲ್ಲರಿಗೂ ಅಷ್ಟೇ ಸರ್. ಈಗ ನನಗೂ ಅಷ್ಟೇ ಸೇಮ್ ಥಿಂಗ್. ಅಲ್ಲಿ ಹೋಗಿದ ತಕ್ಷಣ 1-2 ದಿನ ಅಷ್ಟೇ ವಾಪಸ್ ಮನೆಗೆ ಬರೋಣ. ಸೊ ಹಾಗಾಗಿ ನನ್ನ ಮನೆಯೇ ನನಗೆ ಫೇವ್ರೇಟ್ ಡೆಸ್ಟಿನೇಷನ್. ಓಕೆ. ಇಂಡಸ್ಟ್ರಿಯಲ್ಲಿ ಯಾವ ಥರ ಬಂದ್ರಿ ನೀವು ಸರ್? ಸೊ ಇಂಡಸ್ಟ್ರಿಗೆ ಬಂದಿದ್ದು ಆ್ಯಕ್ಚುಲಿ ನಾನು ಹೊಟ್ಟೆಪಾಡಿಗೋಸ್ಕರ ಬಂದಿದ್ದೆ ಆ್ಯಕ್ಚುಲಿ. ನನ್ನ ಮೊದಲು ಏನಂದರೆ ನನ್ನ ಕುಲಕಸಬು ಒಂದು ನೇಕಾರಿಕೆ. ನಾನು ವೀವರ್ ಆಗಿದ್ದೆ. ಸೊ ನಮ್ಮ ತಂದೆನೂ ವೀವರ್, ಆ ಕೆಲಸ ಮಾಡ್ತಾಯಿದ್ದೆ. ಅದಾದ ನಂತರ ಫ್ಯಾಕ್ಟ್ರಿ ಎಲ್ಲ ಲಾಸ್ ಆಗಿ ಎಲ್ಲ ಆಗಿ ನೆಕ್ಸ್ಟ್ ಏನು ಮಾಡೋದು ಅನ್ನೋ ಟೈಮಲ್ಲಿ ನಾನು ಸೀರಿಯಲ್ಗೆ ಬಂದೆ. ಸೊ ಸೀರಿಯಲ್ ಬಂದಿದ್ದ ಕೂಡಲೇ ಇದಕ್ಕೆ ನಾನು ಇದಾದೆ. ಆಮೇಲೆ ಇವನ್ ನಾನು ಇಂಡಸ್ಟ್ರಿಗೆ ಬರೋದಕ್ಕೆ ಮೊದಲು ತುಂಬ ಪ್ಯಾಷನ್ನಾಗಿ ನನ್ನ ಲೈಫ್ನ ನಾನು ಬದುಕ್ತಾಯಿದ್ದೆ. ಇದು ತುಂಬ ಬಡತನದಲ್ಲಿ ಇದ್ದಿದ್ದಾದ್ರೂ ನಾನು ಇದ್ದಿದ್ದು ಹೀರೋ ಥರನೇ. ನಾನು ಡ್ರೆಸ್ ಮಾಡ್ತಾಯಿದ್ದೆ, ಎಲ್ಲನೂ ಹೀರೋ ಥರನೇ. ಎಲ್ಲರೂ ಹೇಳ್ತಾಯಿದ್ರು. ನಮ್ಮ ತಂದೆಗೆ ಬಂದು ಕಂಪ್ಲೇಂಟ್ ಮಾಡೋದು, ಏನು ನಿನ್ನ ಮಗ ಮಾಡೋದು ನೋಡಿದ್ರೆ ಕೂಲಿ ಕೆಲಸ ನೋಡಿದ್ರೆ ಒಳ್ಳೆ ಹೀರೋ ಥರ ಇರ್ತಾನೆ ಯಾವಾಗಲೂ ಅಂದ್ಬಿಟ್ಟು. ನನ್ನ ತಂದೆ ಹೇಳ್ತಿದ್ದು ಅಷ್ಟೇ, ನಾವು ಕೂಲಿ ಕೆಲಸ ಮಾಡಿದ್ರು ಏನೇ ಮಾಡಿದ್ರು ನನ್ನ ಮಗ ಹೀರೋನೇ. ಮೇ ಬಿ ಅವ್ರು ನಮ್ಮ ತಂದೆ ಕೊಡ್ತಾ ಇದ್ದ ಇನ್ಸ್ಪಿರೇಷನ್, ನನ್ನ ಮಗ ಹೀರೋನೇ ಅಂದಿದ್ದು ನನ್ನ ಹೀರೋ ಆಗಿ ಮಾಡಿಬಿಡ್ತದೆ. ಸೊ ಹಾಗಾಗಿ ನಾನು ಇಂಡಸ್ಟ್ರಿಗೆ ಬಂದಿದ್ದ ಕೂಡಲೇ ಇಟ್ಸ್ ಒಳ್ಳೆ ವೆಲ್ಕಮ್ ಸಿಕ್ತು. ಅಂದರೆ ಈಗ ಹೇಳ್ತಾ ಇರ್ತಾರೆ ಇಂಡಸ್ಟ್ರಿಗೆ ಬರಬೇಕಂದ್ರೆ ಗಾಡ್ ಫಾದರ್ ಇರಬೇಕು, ಮನಿ ಬ್ಯಾಕ್ಗ್ರೌಂಡ್ ಇರಬೇಕು ಎಲ್ಲ ಅಂತ. ಬಟ್ ನಾನು ಇಂಡಸ್ಟ್ರಿಗೆ ಬಂದಿದ್ದ ಕೂಡಲೇ ನಾನು ಕರ್ನಾಟಕದ ಜನತೆನೇ ನನಗೆ ಎಲ್ಲ ಗಾಡ್ ಫಾದರ್ಗಳಾಗೋರು, ಗಾಡ್ ಮದರ್ಸ್ ಆಗೋದ್ರು. ಸೊ ಐ ಆಮ್ ವೆರಿ ಲಕ್ಕಿ. ಆ ಟೈಮಲ್ಲಿ ಮಾಧ್ಯಮದವರಿಂದ ಹಿಡಿದು ನನ್ನ ಫ್ಯಾನ್ಸ್ ಕ್ರೇಜೇ ಉಟ್ಕೊಳ್ತು. ವಿಶೇಷವಾಗಿ ಹೆಣ್ಮಕ್ಳು ನನಗೆ ತುಂಬ ಫ್ಯಾನ್ಸ್. ಸೊ ಅವ್ರ ಪ್ರೀತಿ ಸಿಕ್ತು. ಆ್ಯಂಡ್ ಹಂಸಲೇಖ ಸರ್ ಅಂತವರ ಒಂದು ಮ್ಯೂಸಿಕಲ್ ಸಪೋರ್ಟ್ ಸಿಕ್ತು ನನಗೆ. ರತ್ನದ ಸರ್ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಇಮಿಡಿಯೇಟಾಗಿ ನನಗೆ ಜೊತೆಲಿ ದರ್ಶನ್ ಅವರ ಬ್ಯಾನರ್ ಸಿಕ್ತು. ದರ್ಶನ್ ತುಂಬ ಕ್ಲೋಸ್ ಫ್ರೆಂಡ್ ಅಂತ ಕೇಳಿದ್ರು. ಹೇಗೆ, ಯಾವ ಥರ ಫ್ರೆಂಡ್ಶಿಪ್ ನಿಮ್ಮಿಬ್ಬರ ಮಧ್ಯೆ? ಈ ಸಿನಿಮಾಯಿಂದನೇ ಸ್ಟಾರ್ಟ್ ಆಗಿದ್ದು, ಜೊತೆಲಿ ಮಾಡಬೇಕಾದ್ರೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಅವ್ರು ನನ್ನ ಕೇರ್ ಟೇಕ್ ಮಾಡೋದಿರ್ಬೋದು, ನಮ್ಮನ್ನು ಪ್ರೀತಿಸೋದಿರ್ಬೋದು. ಸೊ ಅದೆಲ್ಲನೂ ಕಾರಣ ಆಯಿತು. ಸೊ ಹಾಗಾಗಿ ಒಂದು ವಿಶೇಷವಾದಂಥ ಒಂದು ಬಾಂಡಿಂಗ್ ನಮ್ಮಿಬ್ಬರಲ್ಲಿ ಬೆಳ್ಕೊಳ್ತೀವಿ. ಓಕೆ. ಬೇರೆ ಇದಾರ ಇನ್ನಾರು ಫ್ರೆಂಡ್ಸ್ ಇದಾರ ಇಂಡಸ್ಟ್ರಿನಲ್ಲಿ? ಎಲ್ಲರೂ ಸಾಮಾನ್ಯ ಈಗ ಒಬ್ಬರು ಆ್ಯಕ್ಟ್ ಮಾಡ್ತಾರೆ, ಇನ್ನೊಬ್ರು ಏನೋ ಒಂದು ಇದಿರುತ್ತೆ ಫ್ರೆಂಡ್ಶಿಪ್ಗಿಂತ ಇವರು. ಇಲ್ಲ ಮೇಡಮ್, ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಸ್ಪೆಷಲಾಗಿ ಆ ಥರ ಇಲ್ಲ. ಈಗ ಹೊರಗಡೆ ಅನ್ಕೊಳ್ಳೋರಿಗೆ ಮೋಸ್ಟ್ಲಿ ಆ ಥರ ಅನ್ಕೋಬೋದೇನೋ. ನಾವೆಲ್ಲರೂ ಒಟ್ಟಿಗೆ ಸಿಕ್ಕಿದ್ರೆ ನೀವು ನೋಡಬೇಕು, ಯಾವ ಸಂಭ್ರಮ ಇರ್ಬೋದು, ಆ ಫ್ರೆಂಡ್ಶಿಪ್ ಇರ್ಬೋದು, ಬಾಂಡಿಂಗ್ ಇರ್ಬೋದು, ತುಂಬಾ ಚೆನ್ನಾಗಿರ್ತೀವಿ ನಾವೆಲ್ಲ. ಬಟ್ ಹೊರಗಡೆ ನೋಡೋರು ಏನೇನೇನೋ ಕ್ರಿಯೇಟ್ ಮಾಡ್ಕೊಳ್ತಾ ಇರ್ತಾರೆ. ಇವ್ರನ್ನ ಕಂಡ್ರೆ ಅವ್ರಿಗೆ ಆಗಲ್ಲಂತೆ, ಅವ್ರನ್ನ ಕಂಡ್ರೆ ಇವ್ರಿಗೆ ಆಗಲ್ಲಂತೆ ಅಂತ ಎಲ್ಲ ಸುಳ್ಳದು. ನಾವೆಲ್ಲ ಒಟ್ಟಿಗೆ ಒಂದು ಕಡೆ ಸೇರಿದಾಗ ಹಬ್ಬದ ವಾತಾವರಣ ಇರುತ್ತೆ. ಅಲ್ಲ, ನೀವು ಕೂಡ ಅದೇ ಥರ ಇದ್ದೀರಾ? ಅಫ್ಕೋರ್ಸ್. ನಾನು ಒಬ್ಬನೇ ಅಲ್ಲ, ಎಲ್ಲರೂ ಅದೇ ಥರ ಇದ್ದಾರೆ. ಹೌದು, ನಾನು ಒಬ್ಬನೇ ಅಲ್ಲ, ಇಂಡಸ್ಟ್ರಿನಲ್ಲಿ ಎಲ್ಲರೂ ಅದೇ ಥರ ಇದ್ದಾರೆ. ಎಲ್ಲರೂ ವೆರಿ ಫ್ರೆಂಡ್ಲಿ, ವೆರಿ ಡೌನ್ ಟು ಅರ್ತ್. ಯಾರಿಗೂ ಈಗೋ ಅವೆಲ್ಲ ಏನೂ ಇಲ್ಲ. ಅಂದರೆ ಅನ್ಕೊಳ್ಳೋರು ಏನೇನೋ ಅನ್ಕೊಳ್ತಾ ಇರ್ತಾರೆ. ಕರೆಕ್ಟ್. ಈಚೆ ಕಡೆ ಬೇರೆ ಥರ ಬಿಂಬಿಸ್ತಾ ಇರ್ತಾರೆ ಅಷ್ಟೇ, ಆ ಥರ ಅನ್ಕೊಳ್ತಾ ಇರ್ತಾರೆ. ನಮ್ಮಲ್ಲಿ ನಾವೆಲ್ಲನೂ ಚೆನ್ನಾಗಿದ್ದೀವಿ, ತುಂಬ ಖುಷಿಯಾಗಿದ್ದೀವಿ. ಓಕೆ. ಸೊ ನಿಮ್ಮ ಫೇವ್ರೆಟ್ ಹೀರೋನ್ ಯಾರು? ನನ್ನ ಫೇವ್ರೆಟ್ ಹೀರೋನ್ ಅಲ್ಲೇ ಇದ್ದಾಳೆ ನೋಡಿ. ಅವ್ರು ಬಿಟ್ಟು ರಿಯಲ್ ಲೈಫ್ ಫಿಲಮ್ ಇಂಡಸ್ಟ್ರಿ ಅವ್ರು ಹೇಳ್ಬೇಕು ನೀವು. ಫಿಲಮ್ ಇದರಲ್ಲಿ ನನಗೆ ಹೀರೋ ಆಗೋದಕ್ಕಿಂತ ಮೊದಲು ಈಗಲೂ ಜೂಹಿ ಚಾವ್ಲಾ ಅಂದರೆ ನನಗೆ ತುಂಬ ಐ ಲವ್ ಹರ್. ಸೊ ನಾನು ಸುಮಾರು ದಿನ ನನ್ನ ಮನೇಲಿ ಫುಲ್ ವಾಲ್ ಪೋಸ್ಟರ್ ನಾನು ಅವ್ರದ್ದು ಹಾಕ್ಕೊಂಡಿದ್ದೆ, ಜೂಹಿ ಅವ್ರದ್ದು. ಕನ್ನಡದಲ್ಲಿ ನನಗೆ ಯಾರು ಒಬ್ರಿಬ್ರು ಅಂತ ಇಲ್ಲ, ಎಲ್ಲರೂ ನನಗೆ ಇಲ್ಲ, ಯಾರ್ದಾರು ಒಬ್ಬರ ಹೆಸರು ಅದರಲ್ಲೇ ಒಬ್ರು
ನನಗೆ ಆಗ ಸೌಂದರ್ಯ ಅವರು ಅಂದರೆ ಇಷ್ಟ ಆಯ್ತು. ತುಂಬ ಇಷ್ಟ ಆಯಿತು. ಓಕೆ. ಸೌಂದರ್ಯ ಅವರು ತುಂಬ ಇಷ್ಟ ಆಯಿತು ನನಗೆ. ಆ್ಯಕ್ಟಿಂಗ್ ಏನಾದ್ರು ಅವ್ರ ಜೊತೆ ಇತ್ತು, ಬಟ್ ನಾನು ಇಂಡಸ್ಟ್ರಿಗೆ ಅಂದರೆ ನನ್ನ ನೆನಪಲ್ಲಿ ಶೂಟಿಂಗ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಅದಕ್ಕೆ ಮುಂಚೆನೇ ಅವರು ಎಕ್ಸ್ಪರ್ಟ್ ಆದರು. ಮೋಸ್ಟ್ಲಿ ಈಗ ಇದ್ದಿದ್ರೆ ಬಹುಶಃ ನಾನೇ ಹೋಗಿ ಕೇಳಿಕೊಂಡು ಕಾಡಿ ಬೇಡಿನಾದರೂ ಒಂದು ಆ್ಯಕ್ಟ್ ಮಾಡ್ಬಿಡ್ತಾ ಇದ್ದೆ. ಅಟ್ಲೀಸ್ಟ್ ಹೀರೋ ಆಗಿ ಅಲ್ಲ, ನಿಮ್ಮ ಜೊತೆಲಿ ಯಾವುದೋ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡ್ತೀನಿ ಅಂತಾರು ಮಾಡಿಬಿಡ್ತಾ ಇದ್ದೆ ನಾನು. ಆ ಥರ ಏನಿಲ್ಲ, ಹೀರೋಗೆ ಮಾಡ್ಬೋದಿತ್ತಲ್ಲ. ಶಿ ವಾಸ್ ವೆರಿ ಬ್ಯೂಟಿಫುಲ್, ವೆರಿ ಡೌನ್ ಟು ಅರ್ತ್, ವೆರಿ ಗುಡ್ ಪರ್ಫಾರ್ಮರ್. ಭಾಳ ಇಷ್ಟ ನನಗೆ ಸೌಂದರ್ಯ ಅವರು. ಸರ್, ನೀವು ಸ್ಕೂಲಲ್ಲೆಲ್ಲ ಈಗ ಮಕ್ಕಳು ಸ್ಕೂಲಲ್ಲಿದ್ದಾಗ ಮೀಟಿಂಗ್ ಎಲ್ಲ ಹೋದಾಗ ಯಾವ ಥರ ರೆಸ್ಪಾನ್ಸ್ ಮಾಡೋರು ಅಲ್ಲಿ? ಅಂದರೆ ಅವರು ಟೀಚರ್ಸ್ ಎಲ್ಲ ಯಾವ ಥರ ಇರ್ತಿದ್ರು? ತುಂಬ ಚೆನ್ನಾಗಿ ಟ್ರೀಟ್ ಮಾಡೋರು. ಬಟ್ ನಾನು ಹುಡ್ಕೊಂಡು ನನ್ನ ಮಕ್ಕಳನ್ನ ಸ್ಕೂಲಿಗೆ ಸೇರಿಸಿದ್ದು ಅಂದರೆ ಕೆಲವೊಂದು ದೊಡ್ಡ ಸ್ಕೂಲಲ್ಲಿ ಓದಿಸ್ಬೇಕು ನನ್ನ ಮಕ್ಕಳನ್ನ ಅಂತ ತುಂಬ ಆಸೆ ಇತ್ತು. ಬಟ್ ಅದನ್ನು ಅಟೆಂಪ್ಟ್ ಮಾಡಿದಾಗ ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಅವ್ರ ಬಿಹೇವಿಯರ್ ಇರ್ಬೋದು, ಅವ್ರ ಆ್ಯಟಿಟ್ಯೂಡ್ ಇರ್ಬೋದು, ನಮ್ಮನ್ನು ರಿಸೀವ್ ಮಾಡ್ಕೊಳ್ಳೋ ಸ್ಟೈಲ್ ಇರ್ಬೋದು, ನಮಗೆ ತುಂಬ ಕಷ್ಟ ಆಗೋಯಿತು. ಸೊ ಹಾಗಾಗಿ ನಾನು ಹೆಂಡ್ತಿಗೆ ಹೇಳಿದೆ, ಇಲ್ಲ ನನ್ನ ಮಕ್ಕಳನ್ನ ತುಂಬ ಸಿಂಪಲಾಗಿರೋ ಸ್ಕೂಲು, ಮತ್ತು ಯಾರು ನಮಗೆ ಪ್ರಿಯಾರಿಟಿ ಕೊಡ್ತಾರೆ, ನಮ್ಮ ಮಕ್ಕಳನ್ನ ಅವ್ರ ಮಕ್ಕಳ ಥರ ಯಾರು ಪ್ರೀತಿಸೋವಂಥ ವಾತಾವರಣ ಇರೋ ಸ್ಕೂಲ್ ಸಿಗುತ್ತೆ, ಅದಕ್ಕೆ ಹಾಕೋಣ ಅಂಥೇಳಿ ನಾನು ಇವಳು ನಮ್ಮ ಮನೆ ಹತ್ರನೇ ಒಂದು ಬಾಲವಾಟಿಕ ಅಂತ ಒಂದು ಸ್ಕೂಲು, ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿದ್ದ ಕೂಡಲೇ ಅವ್ರಿಗೆ ಗೊತ್ತಿಲ್ಲ ನಾನು ಹೀರೋ ಅಂತೇಳಿ. ಬಟ್ ಆದರೂ ಅವ್ರು ನನ್ನ ರಿಸೀವ್ ಮಾಡ್ಕೊಂಡು ಸ್ಟೈಲು, ಆಮೇಲೆ ಕರ್ಕೊಂಡೋಗಿ ಕ್ಲಾಸ್ ರೂಮಲ್ಲಿ ಮಕ್ಕಳನ್ನೆಲ್ಲ ತೋರಿಸಿದ್ರು. ನನಗೆ ಫಸ್ಟ್ ಅಟ್ರಾಕ್ಟ್ ಆಗಿದ್ದಂದರೆ ಆ ಮಕ್ಕಳ ಹ್ಯಾಂಡ್ ರೈಟಿಂಗು. ಪ್ರತಿಯೊಬ್ಬರು, ಯಾರು ಒಬ್ಬರು ಇಬ್ಬರಲ್ಲ, ಆ ಕ್ಲಾಸಲ್ಲಿ ಕೂತಿದ್ದ ಅಷ್ಟೂ ಜನ ಮಕ್ಕಳ ಹ್ಯಾಂಡ್ ರೈಟಿಂಗು ಮುತ್ತು ಪೋಣಿಸ್ದಾಗಿತ್ತು, ಅಷ್ಟು ಚೆನ್ನಾಗಿತ್ತು. ಅದನ್ನು ನೋಡಿ ನನಗೆ ತುಂಬ ಇಂಪ್ರೆಸ್ ಆಯಿತು. ಇಷ್ಟು ಚೆನ್ನಾಗಿದೆ ಹ್ಯಾಂಡ್ ರೈಟಿಂಗು, ಆಮೇಲೆ ಅವ್ರು ನಮ್ಮನ್ನು ರಿಸೀವ್ ಮಾಡ್ಕೊಂಡು ಸ್ಟೈಲು, ಮಾತಾಡಿಸಿ ಸ್ಟೈಲು ಎಲ್ಲನೂ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನನ್ನ ಮನೆ ಹತ್ರನೇ ತುಂಬ ಸಿಂಪಲ್ ಆಗಿರೋಂಥ ಸ್ಕೂಲ್ಗೆ ನನ್ನ ಮಕ್ಕಳನ್ನ ಹಾಕಿದೆ. ಅದಾದಮೇಲೆ ಕಾಲೇಜ್ಗೆಲ್ಲ ಹೋದಾಗ ನಾನು ಹೆಚ್ಚಿಗೆ ಹೋಗ್ತಾ ಇರಲಿಲ್ಲ. ಬಿಕಾಸ್ ಗೊತ್ತು ಈಗ ಅಂದರೆ ನನ್ನ ಮಕ್ಕಳಿಗೆಲ್ಲ ಏನು ಫೀಲ್ ಅಂದರೆ, ನಾನು ಸೆಲೆಬ್ರಿಟಿ ಮಕ್ಕಳು ಅಂತ ಅವ್ರಿಗೆ ಗೊತ್ತಾಯಿದ್ರೆ ಅವ್ರು ನಮ್ಮನ್ನು ಬೇರೆ ಥರ ಟ್ರೀಟ್ ಮಾಡ್ತಾರೆ, ನಮ್ಮನ್ನು ತುಂಬ ಹೈಯಲ್ಲಿ ನೋಡ್ತಾರೆ, ನಮ್ಮ ಜೊತೆಲಿ ಯಾರು ಬೆರೆಯೋದಕ್ಕಷ್ಟು ಹಿಂದೆ ಮುಂದೆ ನೋಡ್ತಾರೆ. ಸೊ ಹಾಗಾಗಿ ಅಂತೇಳಿ ನಾನು ಜಾಸ್ತಿ ಇಂಟ್ರಾಕ್ಟ್ ಮಾಡ್ತಾ ಇರಲಿಲ್ಲ. ಅದಾದಮೇಲೆ ಯಾವುದಾದ್ರು ಗೊತ್ತಾಗೇ ಆಗುತ್ತೆ ಹೆಂಗೋ ಒಂದು. ಸೊ ನಮಗೆ ಪೇರೆಂಟ್ಸ್ ಮೀಟಿಂಗ್ ಅಂದರೆ ಅವಳೇ ಹೋಗ್ತಾ ಇದ್ದೆ ಜಾಸ್ತಿ. ನಾನು ಫೋನಲ್ಲಿ ಮಾತಾಡ್ತಾ ಬಿಸಿ ಇದ್ರಿ, ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಅಂದರೆ ಹೋಗ್ತಾ ಇದ್ದೆ ಅಷ್ಟೇ. ಫಂಕ್ಷನ್ಗೆ ಅದಕ್ಕೆ ಕರೆದಾಗ ಆಗ ಎಲ್ಲ ಸ್ಕೂಲ್ ಮಕ್ಳಿಗೂ ಗೊತ್ತಾಗೋದು ಇವರಿಬ್ಬರು ನನ್ನ ಮಕ್ಕಳು ಅಂಥೇಳಿ. ಬಟ್ ಆಮೇಲೆ ಏನಿಲ್ಲ, ಬಟ್ ನನ್ನ ಮಕ್ಕಳೇ ಬರೋದಕ್ಕೆ ತುಂಬ ಅವಾಯ್ಡ್ ಮಾಡ್ತಾರೆ. ಅಂದರೆ ಅಪ್ಪ ನೀನು ಬಂತು ಅಂದರೆ ನಿಮಗೆಲ್ಲ ಲೈನ್ ಹೊಡಿಯೋಕ್ಕೆ ಶುರು ಮಾಡ್ತಾರೆ. ಈಗಲೂ ಇದೆಯಾ ಆ ಥರ? ಇದೇ ಲಾಸ್ಟ್ ಟೈಮ್ ನಾನು ಗ್ರ್ಯಾಜುಯೇಷನ್ ಡೇಗೆಲ್ಲ ಹೋದಾಗ ಅವಳು ಅದನ್ನೇ ಹೇಳ್ತಾ ಇದ್ಲು, ನೀನು ಬಂದರೆ ಎಲ್ಲರೂ ನಿನ್ನೆ ನೋಡೋದಕ್ಕೆ ಶುರು ಮಾಡ್ತಾರೆ. ಸರ್, ಮೊನ್ನೆ ಯಾವುದೋ ಒಂದು ನೋಡ್ತಾ ಇದ್ದೆ ನಾನು, ಐ ಥಿಂಕ್ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಆ್ಯಂಕರ್ ಹೇಳ್ತಾಯಿದ್ರು, ಇವ್ರಿಗೆ 22 ವರ್ಷದ ಮಗಳಿದ್ದಾಳೆ ಆ ಥರ ಎಲ್ಲ ಹೇಳಿದಾಗ ನೀವು ಒಂದೇನೋ ಅಂತಿದ್ರಿ. ಮೊನ್ನೆ ಹಂಪಿ ಉತ್ಸವ. ಹೌದೌದು. ಯಾಕೆ ಈ ಥರ ಎಲ್ಲ ಮಗಳು ಮೊಮ್ಮಗಳೆಲ್ಲ ಹೇಳ್ತೀರಾ? ಹುಡುಗಿರೆಲ್ಲ ನಾನು ನೋಡಬೇಕು ಅಂತ ಬಂದಿರ್ತಾರೆ. ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಅಫ್ಕೋರ್ಸ್ ನಮ್ಮ ಏಜಿಂದ ಹಿಡಿದು ಎಲ್ಲರಿಗೂ ಎಲ್ಲ ಗೊತ್ತಿರುತ್ತೆ. ಆ ಸ್ಟೇಜ್ ಮೇಲೆ ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಬಟ್ ಐ ವೆರಿ ಫೀಲ್ ಪ್ರೌಡ್. ಅಲ್ಲ, ಈಗಲೂ ಇದ್ದಾರಾ ಹುಡುಗಿರು? ಇದ್ದಾರೆ. ಈಗಲೂ ಪ್ರಪೋಸಲ್ಸ್ ಬರ್ತಾ ಇರ್ತದೆ. ಮ್ಯಾಮ್ ಗೊತ್ತಾಗುತ್ತೆ. ಓಕೆ, ಏನಂತಾರೆ ಅದಕ್ಕೆ? ಏನೋ ಸೋ ಸ್ವೀಟ್. ಅವಳು ಖುಷಿ, ನನ್ನ ಗಂಡನಿಗೆ ಈಗಲೂ ಪ್ರಪೋಸ್ ಬರುತ್ತಲ್ಲ ಅಂತ. ಮನೆಗೆ ಹೋದ್ಮೇಲೆ ಬನ್ನಿ ಅಂತ. ಆಮೇಲೆ ಈ ಪ್ರೊಫೆಷನಲ್ ಇದ್ದಾಗ ಅದೆಲ್ಲ ಕಾಮನ್. ಸೊ ಅದನ್ನು ನಾವು ಕಾಂಪ್ಲಿಮೆಂಟ್ಸ್ ಅಂತ ತಗೋಬೇಕು ಹೊರತು ನಾಟ್ ಅದರ್ ಥಿಂಗ್ಸ್ ಅಂತೆಲ್ಲ ತಗೋಬೇಕು. ಅವ್ರ ಅಭಿಮಾನ, ನಾವು ಖುಷಿ ಪಡ್ತೀವಿ, ಖುಷಿ ಆಗುತ್ತೆ. ಎಲ್ಲ ಬಂದು ಮಾತಾಡಿಸ್ತಾರೆ, ಫೋಟೋಸ್ ತಗೊಳ್ತಾರೆ, ಆಟೋಗ್ರಾಫ್ ತಗೊಳ್ತಾರೆ, ತುಂಬ ಪ್ರೀತಿಸ್ತಾರೆ. ಸೊ ತುಂಬ ಖುಷಿ ಆಗುತ್ತೆ. ಸರ್, ಬೇರೆ ಇದು ಲ್ಯಾಂಗ್ವೇಜಸಲ್ಲಿ ಮಾಡಿದ್ದೀರಾ ನೀವು? ಇಲ್ಲ, ಒಂದು ತಮಿಳು ಇಲ್ಲ, ಯಾವುದೂ ಇಲ್ಲ. ಅದರ್ ಲ್ಯಾಂಗ್ವೇಜ್ ಅದು ಕನ್ನಡ ಬಿಟ್ಟರೆ. ಅಂದರೆ ಅವಕಾಶ ಬರಲಿಲ್ವಾ ಅಥವಾ ನೀವೇ ಮಾಡಲಿಲ್ವಾ? ಕೆಲವೊಂದು ಸರಿ ಅವಕಾಶ ಬಂದಾಗ ಆ ಬ್ಯಾನರ್ಗಳು, ಆ ಕತೆಗಳು ನನಗೆ ಇಷ್ಟ ಆಗಿಲ್ಲ. ಈಗ ಸುಮ್ಮನೆ ಏನೋ ಹೋಗಿ ಯಾವುದೋ ಸಿನಿಮಾ ಮಾಡಿ ವಾಪಸ್ ಬಂದು ನಾವು ಎಲ್ಲೂ ಇಲ್ದಿರ ಆಗೋದಕ್ಕಿಂತ, ಸೊ ಐ ಡಿಸೈಡ್ ಅಲ್ಲಿ ಹೋಗಿ ಮಾಡಿದ್ರೆ ಗುಡ್ ಬ್ಯಾನರ್, ಒಳ್ಳೆ ಸ್ಕ್ರಿಪ್ಟ್, ಒಳ್ಳೆ ಕತೆ, ಸ್ಕೋಪ್ ಇರೋವಂಥದ್ದು ಮಾಡಬೇಕು. ಇಲ್ಲಿ ನನ್ನ ಹೀರೋ ಅಂತ ಜನ ಒಪ್ಕೊಂಡು ಸ್ಟಾರ್ಡಮ್ ಕೊಟ್ಟು ಎಲ್ಲ ಮಾಡಿ ಪ್ರೀತಿಸಿರೋಂಥ ಜನಕ್ಕೆ ಅಲ್ಲಿ ಹೋಗಿ ಬೇರೆ ಏನೇನೋ ಥರ ಆಗಿ ನಾನು ಇಲ್ಲಿರೋ ಫ್ಯಾನ್ಸ್ಗೆ ಡಿಸಪಾಯಿಂಟ್ ಮಾಡೋದಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಗುಡ್ ಸ್ಕ್ರಿಪ್ಟ್ ಯಾವುದು ಬರಲಿಲ್ಲ, ಹಾಗಾಗಿ ಹೋಗಲಿಲ್ಲ ಅಷ್ಟೇ. ಓಕೆ, ನಿಮ್ಗೆ ಯಾವುದಾದ್ರೂ ಇದಿದೆಯಾ, ಇಂಥವ್ರ ಜೊತೆ ನಾನು ಆ್ಯಕ್ಟ್ ಮಾಡಿಲ್ಲ ಅಂತ ಏನಾದರೂ? ಸೌಂದರ್ಯ ಬಿಟ್ಟು ಇಲ್ಲ, ಆ ಥರ ಎಲ್ಲ ಏನಿಲ್ಲ. ಆ ಥರ ಏನಿಲ್ಲ. ನನಗೆ ಎಲ್ಲ ಆಟದಲ್ಲೂ ಆ್ಯಕ್ಟ್ ಮಾಡೋದಕ್ಕೆ ರೆಡಿ. ಆ ಸ್ಕ್ರಿಪ್ಟ್ಗಳು ಬಂದಾಗ ವೆರಿ ಓಪನ್ ಅಪ್ ಕ್ಯಾರೆಕ್ಟರ್. ಅಂದರೆ ನೀವು ಆ್ಯಕ್ಟಿಂಗ್ ಒಂದು ಪ್ಯಾಷನ್ ಅಂತ ಬಂದಿದ್ದ?
ಇಲ್ಲ, ನಾನು ಹೇಳಿದ್ರಲ್ಲ ಹೊಟ್ಟೆಪಾಡಿಗೆ ಬಂದೆ. ಹೊಟ್ಟೆಪಾಡಿಗೆ ಅಂತ ಬಂದಮೇಲೆ ಅದು ಗೊತ್ತಾಯಿತು, ದಿಸ್ ನಾಟ್ ಓನ್ಲಿ ಹೊಟ್ಟೆಪಾಡಿಗೆ ಇರುವಂಥ ಫೀಲ್ಡ್ ಅಲ್ಲ ಇದು, ದಿಸ್ ದ ಆರ್ಟ್ ಮೀಡಿಯಾ. ಇಲ್ಲೇನೋ ಮಾಡಿದ್ರೆ ಪ್ರೊಫೆಷನಲ್ ಆಗಿ ಮಾಡ್ಬೇಕಂತ ಆಮೇಲೆ ಇಮಿಡಿಯೇಟ್ಲಿ ನಾನು ಅದನ್ನು ಪ್ರೊಫೆಷನಲ್ ಆಗಿ ತೊಗೊಂಡೆ. ಅಲ್ಲ, ನೀವು ಏನು ಅಂದರೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ, ನಿಮ್ಮ ಮನೇಲಿ ಯಾರು ಆ್ಯಕ್ಟರ್ಸ್ ಏನೂ ಇಲ್ಲ, ಹೇಗೆ ಬಂತದ್ದು ಆ್ಯಕ್ಟಿಂಗ್ ಎಲ್ಲ? ಬರುತ್ತೆ, ನೀನು ಕ್ಯಾಮ್ರಾ ಮುಂದೆ ನಿಂತ್ಕೊಂಡಿದ್ದು ಕೂಡಲೇ ಅದನ್ನು ಹೇಳಿದ್ನಲ್ಲ, ಭಯ ಆಗುತ್ತೆ ಸರ್ ಬಂದಿದ್ದು ಕೂಡಲೇ ನೋಡಿದ ತಕ್ಷಣ? ಇಲ್ಲ ಮೇಡಮ್, ನನಗೆ ಆ ಥರ ಭಯ ಅಂತ ಏನಿರಲಿಲ್ಲ, ಬಟ್ ಏನು ಮಾಡಬೇಕು ಅನ್ನೋದೊಂದು ಕನ್ಫ್ಯೂಷನ್ ಇತ್ತು ಬಿಟ್ಟರೆ ನನ್ನ ಕ್ಯಾಮ್ರಾ ಅಂದರೆ ಭಯ ಅವತ್ತೂ ಇಲ್ಲ, ನನಗೆ ಇವತ್ತು ಇಲ್ಲ. ಡಾನ್ಸ್ ಎಲ್ಲ ಬರ್ತಿತ್ತಾ? ಅದೇ ನಾನು ಪ್ರೊಫೆಷನಲ್ ಆಗಿ ತೊಗೊಂಡೆ. ಆಮೇಲೆ ಇಂಡಸ್ಟ್ರಿಗೆ ಬರ್ಬೇಕಾದ್ರೆ ನನಗೇನು ಗೊತ್ತಿರಲಿಲ್ಲ. ಬೇಕಲ್ಲ. ಹೌದೌದು, ನನ್ನ ಫಸ್ಟ್ ಮೂವಿ ಯಾವಾಗ ಹೀರೋ ಅಂತ ನಾನು ಸೆಲೆಕ್ಟ್ ಆದೆ, ಇಮಿಡಿಯೇಟ್ಲಿ ಐ ಸ್ಟಾರ್ಟೆಡ್. ಸೊ ಡಾನ್ಸು, ಫೈಟು, ಜಿಮ್ನಾಸ್ಟಿಕ್ಕು ಮತ್ತು ಆ್ಯಕ್ಟಿಂಗು ಎಲ್ಲನೂ ನಾನು ಇಮಿಡಿಯೇಟಾಗಿ ಕಲಿಯೋದಕ್ಕೆ ಶುರು ಮಾಡಿದೆ. ಕಲಿತಾ ಇನ್ನೂ ಕಲಿತಾ ಇದ್ದೀನಿ. ಟೋಟಲ್ ಎಷ್ಟು ಮೂವೀಸ್ ಮಾಡಿದ್ದಾರೆ? 26 ಮೂವೀಸ್ ಆಗಿದೆ. 26. ಅದರಲ್ಲಿ ನಿಮ್ಮ ಒಂದು ಫೇವ್ರೆಟ್? ಎಲ್ಲಾನು ಫೇವ್ರೇಟ್, ಎಲ್ಲಾನು ಪ್ರೀತಿನೇ ಮಾಡಿದ್ದೀನಿ ನಾನು. ಸೊ ಖಂಡಿತ ನಾನು ಮೊದಲನೇ ಸಿನಿಮಾಯಿಂದ ಇದುವರೆಗೂ ಎಲ್ಲ ಸಿನಿಮಾನು ನನ್ನ ಫೇವ್ರೇಟ್. ಅದರಲ್ಲಿ ಕೆಲವೊಂದು ಸಕ್ಸಸ್ ಆಗಿದೆ, ಕೆಲವೊಂದು ಫೇಲ್ಯೂರ್ ಆಗಿದೆ, ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಎಲ್ಲ ಮೂವಿನೂ ನಾನು ತುಂಬ ಪ್ರೀತಿನೇ ಮಾಡಿರೋದು. ಅಷ್ಟೊಂದು ಜನ ಜೊತೆ ಹೀರೋಯಿನ್ಸ್ ಜೊತೆ ಆ್ಯಕ್ಟ್ ಮಾಡಿದ್ರೆ ಯಾರು ನಿಮ್ಮ ಫೇವ್ರೇಟ್? ಅದರಲ್ಲಿ ನಾನು ಹೇಳಿದೆ ಎಲ್ಲರೂ ಪಾಪ ಆ್ಯಕ್ಚುಲಿ ನನಗಿಂತ ಎಫರ್ಟ್ ಹಾಕಿರೋರು, ನನಗಿಂತ ಹಾರ್ಡ್ ವರ್ಕ್ ಮಾಡಿರೋರು ನನ್ನ ಸಿನಿಮಾದಲ್ಲಿ ನನ್ನ ಹೀರೋಯಿನ್ಸೇ. ಯಾಕಂದರೆ ಡಾನ್ಸ್ ಇರ್ಬೋದು, ಪರ್ಫಾರ್ಮೆನ್ಸಲ್ಲಿ ಪರ್ಫಾರ್ಮ್ ಮಾಡೋದಿರ್ಬೋದು, ಎಲ್ಲನೂ ಅವರೇ ಆಗಿರೋದ್ರಿಂದ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಹೀರೋಯಿನ್ಸ್. ಸೊ ಈ ಚಿತ್ರರಂಗ ನಿಮಗೆ ನೀವು ಅಂದ್ಕೊಂಡಿದ್ದೆಲ್ಲ ಕೊಟ್ಟಿದೆಯಾ? ನಾನು ಅಂದ್ಕೊಂಡಿದ್ದಕ್ಕಿಂತ 1 ಕೋಟಿ ಪಾಲು ಜಾಸ್ತಿ ಕೊಟ್ಟಿದೆ. ಸೊ ಆ ಒಂದು ಗ್ರ್ಯಾಟಿಟ್ಯೂಡ್ ಇದೆ 100%. ನಮ್ಮ ಉಸಿರು ಸಿನಿಮಾ, ನಾವು ಹಾಸ್ಕೊಳ್ಳೋದು, ಓದ್ಕೊಳ್ಳೋದು, ಊಟ ಮಾಡೋದು ಎಲ್ಲನೂ ಸಿನಿಮಾ ನನ್ನ ಉಸಿರು. ಹ್ಯಾಪಿಯೆಸ್ಟ್ ಮೂಮೆಂಟ್ ಇನ್ ಯುವರ್ ಲೈಫ್? ಡೈಲಿ, ಪ್ರತಿಯೊಂದು ದಿನ, ಪ್ರತಿಯೊಂದು ಕ್ಷಣ, ಟಿಲ್ ಟುಡೇ, ಇವತ್ತವರೆಗೂ ಜೊತೆ ಮಾತಾಡ್ತಾ ಇರೋವರೆಗೂ ಐ ಎಂಜಾಯ್ಡ್ ಎವ್ರಿ ಮೂಮೆಂಟ್. ಅದು ನೋಡಿದವ್ರಿಗೆ ಅಥವಾ ನನಗೆ ದಿಸ್ ದ ಬ್ಯಾಡ್ ಮೂಮೆಂಟ್ ಅಂತ ಅನ್ನಿಸ್ಬೋದು, ಬಟ್ ವಾಟ್ ಐ ಫೀಲ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಇಸ್ ಎಸ್ ಐ ಎಂಜಾಯ್ಡ್. ಓಕೆ. ಏನಾದರೂ ಅಂದರೆ ದುಃಖ ಥರದ್ದು ಏನಾದ್ರು ಇನ್ಸಿಡೆಂಟ್ ನಡೆದಿದೆಯಾ? ಎಲ್ಲರ ಲೈಫಲ್ಲಿ ಇರುತ್ತೆ ಮೇಡಮ್. ಅದೇ ನಾವು ಹೇಳ್ತೀವಲ್ಲ, ನಾವು ದುಃಖ ಅಂದ್ಕೊಂಡ್ರೆ ದುಃಖ ಅಲ್ಲ, ಇದೇನೋ ಒಂದು ಸಿಚುವೇಶನ್ ಅಂದ್ಕೊಂಡ್ರೆ ಸಿಚುವೇಶನ್ ಅಷ್ಟೇ. ಅಲ್ಲ, ಆ ಥರದ್ದು ಒಂಥರ ಮರೆಯೋಕ್ಕಾಗದಿರೋ ಅಂತ ತುಂಬ ಬೇಜಾರಾಗಿರೋ ಅಂಥ ಇನ್ಸಿಡೆಂಟ್ ಇದೆ, ಸುಮಾರಿದೆ, ಸಾಕಷ್ಟಿದೆ. ಬಟ್ ಅದ್ರ ಬಗ್ಗೆ ನಾನು ಯಾವುದು ಜಾಸ್ತಿ ಬೇಡಪ್ಪ, ನನಗೆ ಫಿಲ್ಮ್ ಇಂಡಸ್ಟ್ರಿ ಬೇಡಪ್ಪ, ಆ ಥರ ಏನಾದ್ರು ಇನ್ಸಿಡೆಂಟ್ಸ್ ನಡೆದಿದೆಯಾ? ಬಂದಿದೆ, ಆ ಥರ ಸಿಚುವೇಶನ್ ಬಂದಿದೆ. ಬಟ್ ಇಮಿಡಿಯೇಟಾಗಿ ನೆನೆಸ್ಕೊಂಡಾಗ ಏನಾಗುತ್ತೆ, ಎಷ್ಟು ಜನಕ್ಕೆ ಸಿಗುತ್ತೆ ಈ ಥರ ಅವಕಾಶ? ಖಂಡಿತ. ಇದನ್ನೆಲ್ಲ ನಾವು ಬೇಡಪ್ಪ ಅಂತ ಅಂದ್ಕೊಂಡ್ಬಿಟ್ರೆ ಹೆಂಗೆ? ಸೊ ಬಂದಿರೋಂಥ ವರ ಅದನ್ನು ನಾವು ಖುಷಿಯಿಂದ ಸ್ವೀಕರಿಸ್ಬೇಕು, ಮಾಡಬೇಕಷ್ಟೆ. ಸೊ ಆ ಒಂದು ಪಾಸಿಟಿವ್ ಆ್ಯಟಿಟ್ಯೂಡಲ್ಲಿ ನಾನು ಇವತ್ತು ನೀವು ಕೇಳೋದ್ರಲ್ಲ ಯಾಕೆ ಇಷ್ಟೊಂದು ಹಿಂಗಾಗಿದ್ದೀರಾ ಅಂತ, ಮೇ ಬಿ ಅದು ಇರ್ಬೋದು. ಖಂಡಿತ. ಯಾಕಂದರೆ ತುಂಬ ಯೋಚನೆ ಮಾಡ್ತಾ ಹೋದರೆ ಅದು ಹೌದು. ಸೊ ನಿಮ್ಮ ಇಷ್ಟೊಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ ಆದರೂ ನೀವು ಫ್ರೀ ಮಾಡಿಕೊಂಡು ಬಂದು ನಮಗೆ ಇಂಟರ್ವ್ಯೂ ಕೊಡೋಕ್ಕೆ ತುಂಬ ಥ್ಯಾಂಕ್ಸು. ಇರಲಿ, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಸಹ ನಾವೇನು ಮಾತುಗಳು ಮನಸ್ಸಲ್ಲಿ ಅಂದ್ಕೊಂಡಿರ್ತೀವಿ ಅದನ್ನೆಲ್ಲ ನೀವು ಸಹ ಕೇಳಿ ಜನತೆಗೆ ತಲುಪಿಸೋವಂಥ ಒಂದು ಶೋ. ಥ್ಯಾಂಕ್ ಯು ಸೋ ಮಚ್ ಟು ಯು ಆಲ್ಸೋ. ಬನ್ರಿ ನೋಡ್ರಿ, ನಾವು ಲವ್ ಮಾಡೋ ಸ್ಟೈಲ್ ಸ್ವಲ್ಪ ಕಲೀರೇ. ಆಮೇಲೆ ಇವನ್ ನಾನು ಇಂಡಸ್ಟ್ರಿಗೆ ಬರೋದಕ್ಕೆ ಮೊದಲು ತುಂಬ ಪ್ಯಾಷನ್ನಾಗಿ ನನ್ನ ಲೈಫ್ನ ನಾನು ಬದುಕ್ತಾ ಇದ್ದೆ. ನಮ್ಮ ತಂದೆಗೆ ಬಂದು ಕಂಪ್ಲೇಂಟ್ ಮಾಡೋದು, ಏನು ನಿನ್ನ ಮಗ ಮಾಡೋದು ನೋಡಿದ್ರೆ ಕೂಲಿ ಕೆಲಸ, ನೋಡಿದ್ರೆ ಒಳ್ಳೆ ಹೀರೋ ಥರ ಇರ್ತಾನೆ ಯಾವಾಗಲೂ ಅಂದ್ಬಿಟ್ಟು. ಜೊತೆಯಾಗಿ ನಡೆವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ ಈ ಕೈಯನು. ನಯನ ಮಧುರ ಮೌನ ಮಿಡಿವ ಹೃದಯ ಹಿರಿಮಾತೇಕೆ. ಕನ್ನಡ ಚಲನಚಿತ್ರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಕಾರ್ಯಕ್ರಮ ಫಿಲ್ಮಿ ಚಿಟ್ ಚಾಟ್.